Okay, I'm live. This. Let me wait for some viewers. Okay, viewers bandru. I'll just wait for another 30 seconds. One more second wait ಮಾಡ್ಬಿಟ್ಟು. Good evening, Ujwal. Yeah, I'm safe. Sridhar sir is watching. Purushottam HM is watching. Jaga, hi ma'am, how are you? I'm good, Jaga. How are you? Okay. ಈಗ ಇವತ್ತಿನ ಲೈವ್ ಶುರು ಮಾಡೋದಕ್ಕೆ ಮುಂಚೆ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ಶುರು ಮಾಡ್ತೀನಿ. 17-18ನೇ ಶತಮಾನದಲ್ಲಿ ಫ್ರಾನ್ಸ್ ದೇಶದಲ್ಲಿ ಒಂದ್ಸಲ ಫೆಮೈನ್ ಬರುತ್ತೆ, ಬರಗಾಲ ಏನಿದೆ. ಆ ಬರಗಾಲ ಬಂದಾಗ ಅಲ್ಲಿನ ರಾಜನ ಹೆಸರು ಲೂಯಿಸ್ ಅಂತ. ರಾಜನ ಹೆಸರು ಲೂಯಿಸ್ ಅಂತ. ಅವನ ಹೆಂಡತಿ ಹೆಸರು ಮೇರಿ ಆಂಟೊನೆಟ್ ಅಂತ. ಫೆಮೈನ್ ಬರುತ್ತೆ. ರಾಜನ ಹತ್ರ ಇರೋ ಅಧಿಕಾರಿಗಳೇನಿರ್ತಾರೆ ಅವರೆಲ್ಲ ಹೋಗಿ ಜನಗಳ ಹತ್ರ ತಿನ್ನೋದಕ್ಕೆ ಬ್ರೆಡ್ ಇಲ್ಲ, ಇಲ್ಲಿ ನಾವು ಹೆಂಗೆ ರೊಟ್ಟಿ ಅನ್ನ ಅಂತೀವೋ ಅಲ್ಲಿ ತಿನ್ನೋದು ಬ್ರೆಡ್. ಅವರು ಬ್ರೆಡ್ ಇಲ್ಲ ಅಂತ ಹೇಳಿದ್ರೆ ಆ ರಾಣಿ ಅಂದ್ಲಂತೆ, ಬ್ರೆಡ್ ಇಲ್ಲ ಅಂದ್ರೆ ಏನಂತೆ, ಕೇಕ್ ತಿನ್ಲಿ ಅಂತ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಅಂದ್ರೆ ಅರ್ಥ ಅವರಿಗೆ ರಿಯಾಲಿಟಿಯ ಒಂದು ಯಾವ ಅವೇರ್ನೆಸ್ಸು ಇರಲಿಲ್ಲ. ಈ ಕತೆ ಇವಾಗ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ಬೋದು. ಯಾಕೆ ಅಂದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿರುವ ಕ್ಯಾಬಿನೆಟ್ ಇದೆಯಲ್ಲ, ಒಬ್ಬೊಬ್ರು ಒಂದೊಂದು ಮೇರಿ ಆಂಟೊನೆಟ್ಗಳು. ಮೊನ್ನೆ ಈ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಪ್ರಕಾಶ್ ಜಾವಡೇಕರ್, ಇಲ್ಲಿ ಜನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. ಊಟ ಇಲ್ಲದೆ ಊರು ಬಿಟ್ಟು ಇನ್ನೊಂದು ಊರಿಗೆ ವೈರಸ್ ಬಗ್ಗೆನೂ ಯೋಚನೆ ಮಾಡದೆ, ಯಾವುದೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ದಿರ ಇಡೀ ಕುಟುಂಬನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಮನುಷ್ಯ ಬಂದು ಪಬ್ಲಿಕ್ ಡಿಮ್ಯಾಂಡ್ ಮೇರೆಗೆ ರಾಮಾಯಣನ ಇದು ಮಾಡ್ತೀವಿ, ಟೆಲಿಕಾಸ್ಟ್ ಮಾಡ್ತೀವಿ, ರೀಟೆಲಿಕಾಸ್ಟ್ ಮಾಡ್ತೀವಿ ಟಿವಿಯಲ್ಲಿ ಅಂತ ಹೇಳ್ತಾರೆ. ಯಾರು? ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಪಬ್ಲಿಕ್ ಡಿಮ್ಯಾಂಡ್ ಇರೋದು ನಿಜವಾಗ್ಲೂ ಏನಕ್ಕೆ? ಊಟಕ್ಕೆ. ಅವರ ಪ್ರಕಾರ ಅವರ ಪ್ರಾಪಗ್ಯಾಂಡಾನ ಮುಂದುವರಿಸೋದಕ್ಕೆ ರಾಮಾಯಣನ ಟೆಲಿಕಾಸ್ಟ್ ಮಾಡ್ತಾರೆ. ಹೋಗ್ಲಿ, ಮಾಡ್ಬಿಟ್ಟು ಸುಮ್ಮನೆ ಇದ್ದಾರಾ? ಇಲ್ಲ. ತಾವು ರಾಮಾಯಣ ನೋಡ್ತಿರೋದನ್ನ ಫೋಟೋ ತೆಗ್ಸಿ ಟ್ವೀಟ್ ಮಾಡ್ತಾರೆ. ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ರಾಮಾಯಣ ಅಂತ. ಅವರೊಬ್ರಲ್ಲ, UPಯ ಡೆಪ್ಯೂಟಿ CM ಕೂಡ ಪೇಪರ್ ಅವ್ರನ್ನ ಕರೆಸಿ ಫೋಟೋ ತೆಗ್ಸಿ ನ್ಯೂಸ್ ಮಾಡ್ತಾರೆ ರಾಮಾಯಣ ನೋಡ್ತಿರೋದನ್ನ. UP ಡೆಪ್ಯೂಟಿ CM. ಅರ್ಧ ಜನ ಡೆಲ್ಲಿಯಲ್ಲಿ ನೀವು ನೋಡಿರ್ಬೋದು, ಸಾವಿರಾರು ಜನ ಹೋಗ್ತಾ ಇರೋದು ಮನೆ ಬಿಟ್ಟು ವಾಪಸ್ಸು UPಗೆ, ಬಿಹಾರಿಗೆ, ಅವ್ರ ಮನೆಗೆ. ಅದರ ಡೆಪ್ಯೂಟಿ CM ರಾಮಾಯಣ ನೋಡ್ಕೊಂಡು ಕೂತಿದ್ದಾರೆ. ಅದನ್ನ ಒಂದು ದೊಡ್ಡ ನ್ಯೂಸ್ ಮಾಡ್ತಾರೆ. ರಾಮ ಇವತ್ತಿದ್ದಿದ್ರೆ ಇವರಿಗೆ ಎಷ್ಟು ನೋವಾಗ್ತಿತ್ತು ಅಂದ್ರೆ, ದೇವ್ರಗಳಿಗೆ ಅವರ ಹೆಸರಲ್ಲಿ ಇವ್ರು ಮಾಡ್ತಿರೋ ಅನ್ಯಾಯಕ್ಕೆ. ಓಕೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡೋಣ. ದ ಬಿಗ್ಗೆಸ್ಟ್ ಮೇರಿ ಆಂಟೊನೆಟ್ ಇನ್ ಇಂಡಿಯಾ. ಇವತ್ತು ಫಿಟ್ನೆಸ್ ವಿಡಿಯೋಸ್ನ ಟ್ವೀಟ್ ಮಾಡ್ತೀನಿ, ಮನೇಲೇ ಇದ್ಕೊಂಡು ಫಿಟ್ ಹೇಗಿರೋದು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರಂತೆ. ಮನೇಲಿ ನನ್ನಂತವ್ರು ನಿಮ್ಮಂತವ್ರು ಕೂತ್ಕೋಬಹುದು. ಅಲ್ಲಿ ನಡ್ಕೊಂಡು ಹೋಗ್ತಿದಾರಲ್ಲ 100 ಕಿಲೋಮೀಟರು, ಅವ್ರಿಗಿನ್ನ ನಡಿಲಿ ಅಂತ ಫಿಟ್ನೆಸ್ ವಿಡಿಯೋಸ್ ಕೊಡ್ತಿದಾರ? ಓಕೆ, ನಮ್ಮ ಪ್ರಧಾನ ಮಂತ್ರಿಗಳು ಇದುವರೆಗೂ ನನಗೆ ನೆನಪಿರೋದು 3 ಹಿಸ್ಟಾರಿಕಲ್ ಸ್ಪೀಚಸ್, 8 PM ಸ್ಪೀಚಸ್. ಸರಿಯಾಗಿ ಹೇಳಬೇಕಂದ್ರೆ ಒಂದು 2016 ನವೆಂಬರ್ 8ನೇ ತಾರೀಕು 8 ಗಂಟೆ ರಾತ್ರಿಗೆ ಬಂದು ನಮ್ಮ ದೇಶನ ಅಡ್ರೆಸ್ ಮಾಡಿದ್ರು. ಆ ಅಡ್ರೆಸ್ಸಲ್ಲಿ ಏನು ಹೇಳಿದ್ರು? ಡಿಮಾನಿಟೈಸೇಷನ್. ಏನಾಯಿತು ಅದಾದ ಮೇಲೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಅದು ಹಿಸ್ಟ್ರಿ. ಇಡೀ ದೇಶ ಬಂದು ರೋಡ್ ಮೇಲೆ ನಿಂತಿತ್ತು. ಸೊ ಇವರು ಪ್ರತಿ ಸಲ ಮಾಡಿದಾಗೂ ಇಷ್ಟೇ, ಫಸ್ಟ್ ಜನಗಳನ್ನೆಲ್ಲ ರೋಡಿಗೆ ತರ್ತಾರೆ, ದೇಶನ ಹಾಳು ಮಾಡ್ತಾರೆ. 2ನೇ ಸ್ಪೀಚ್ ಆಯಿತು, ಜನತಾ ಕರ್ಫ್ಯೂ. ಜನತಾ ಕರ್ಫ್ಯೂ ಮತ್ತೆ 5 ನಿಮಿಷದ ಚಪ್ಪಾಳೆ 5 ಗಂಟೆಗೆ.
ಅವತ್ತೇನಾಯಿತು? ವೈರಸ್ ಇದೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ಇಲ್ಲ, ವ್ಯಕ್ತಿ ಪೂಜೆ ಮಾಡುವಂಥ ಟ್ರೋಲ್ಗಳು, ಭಕ್ತರೇನಿದ್ದಾರೆ ಎಲ್ಲ ಬಂದು ರೋಡ್ ಮೇಲೆ ನೋಡಿರ್ಬೇಕು ನೀವು, ಅದು ಎಲ್ಲ ವಿಡಿಯೋಸ್ ನೋಡಿರ್ಬೋದು. ಆವಾಗಲೂ ರೋಡ್ ಮೇಲೆ ಕರ್ಕೊಂಡು ಬಂದರು. ಮೊನ್ನೆ ಮಾಡಿದಂಥ ಸ್ಪೀಚ್ ಏನಿದೆ, 8 PM ಸ್ಪೀಚ್, ಆ ಸ್ಪೀಚಿಂದ ಏನಾಗಿದೆ ಗೊತ್ತಾ? ಲಕ್ಷಾಂತರ ವಲಸೆ ಕಾರ್ಮಿಕರೇನಿದ್ದಾರೆ ಡೆಲ್ಲಿಯಲ್ಲಿ, ಅವರೆಲ್ಲ ತಮ್ಮ ತಮ್ಮ ಊರುಗಳಿಗೆ ತಮ್ಮ ಮಕ್ಕಳು, ವಯಸ್ಸಾದ ತಂದೆ ತಾಯಿ, ಹೆಂಡತಿ, ಗಂಡಂದಿರು ಎಲ್ಲರೂ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವುದೇ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗು ಮೇಂಟೈನ್ ಆಗ್ತಿಲ್ಲ. ನಿಮಗೆಲ್ಲ ಅದರ ಫೋಟೋಸ್ ತೋರಿಸ್ತೀನಿ ನೋಡಿ. ಈ ಮಕ್ಕಳು ನೋಡಿ, ಇದು ಮೋದಿಜಿಯವರ ಸ್ಪೀಚಿನ ಒಂದು ಪರಿಣಾಮ. ಸಾವಿರಾರು ಜನ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಂದು ನಿಂತಿದ್ದಾರೆ. ಅವರ ಊರುಗಳಿಗೆ ಹೋಗೋದಕ್ಕೆ ಬಸ್ಗಳು ಸಸ್ಪೆಂಡ್ ಆಗಿದೆ. ಅದಾದ್ಮೇಲೆ ಏನು ಮಾಡಿದ್ರು? ಪ್ರತಿಯೊಂದು ಸ್ಪೀಚ್ ಆದ್ಮೇಲೂ, ಈ 2 ಸ್ಪೀಚ್ ಏನಿದೆ, ಡಿಮಾನಿಟೈಸೇಷನ್ ಮತ್ತೆ ಮೊನ್ನೆಯ ಲಾಕ್ಡೌನ್ ಸ್ಪೀಚ್ ಏನಿದೆ, 21 ದಿನ ಬಂದು ಲಾಕ್ಡೌನ್ ಮಾಡಿದ್ರಲ್ಲ, ಸ್ಪೀಚ್ ಆದಮೇಲೆ ಜನಗಳು ರೋಡಿಗೆ ಬಂದು ಕ್ಯೂ ಅಲ್ಲಿ ನಿಂತಿದ್ರಲ್ಲ ಡಿಮಾನಿಟೈಸೇಷನ್ ಟೈಮಲ್ಲಿ, 100 ಜನಕ್ಕಿಂತ ಹೆಚ್ಚು ಜನ ಬಲಿಯಾಗಿದ್ರಲ್ಲ ಡಿಮಾನಿಟೈಸೇಷನ್ಗೆ. ಅವಾಗ ಮೋದಿಜಿಯವ್ರು ಬಂದು 50 ದಿನ ಟೈಮ್ ಕೊಡಿ, ಅದೇನೇ ಆದರೂ ನಾನು ಅದರ ರೆಸ್ಪಾನ್ಸಿಬಿಲಿಟಿ ತಗೋತೀನಿ, ನೀವು ಏನೇ ಪನಿಷ್ಮೆಂಟ್ ತಗೊಂಡ್ರು ನಾನು ರೆಡಿ ಅದಕ್ಕೆ ಅಂದರು. ನಮ್ಮ ಆರ್ಥಿಕತೆ ಎಷ್ಟು ಕೆಟ್ಟಿದೆ ಅಂತ ಎಲ್ಲರೂ ಒಪ್ಕೊಳ್ಳೇಬೇಕು, ನಿಮಗೂ ಗೊತ್ತು. ಇವತ್ತು ಬಂದು ಈ ಕಾರ್ಮಿಕರ ಬಗ್ಗೆ ತೋರಿಸಿದ್ನಲ್ಲ, ಇದಕ್ಕೆ ನಾನು ಬಂದು ಅಪಾಲಜಿ ಕೇಳ್ತಾ ಇದ್ದಾರೆ ಮೋದಿಜಿಯವರು. ನನ್ನ ಕ್ಷಮಿಸಿ, ನನ್ನ ಮೇಲೆ ಕೋಪ ಇರ್ಬೋದು ನಿಮಗೆ, ಏನು, ಆದರೆ ದೇಶಕ್ಕೋಸ್ಕರ ಇಂಥ ಕಠಿಣ ಕ್ರಮಗಳನ್ನ ತಗೊಳ್ಳೇಬೇಕು, ಅದರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಪಾಲಜಿ ಕೇಳಿದ್ದಾರೆ. ಒಬ್ಬ ಪ್ರೈಮ್ ಮಿನಿಸ್ಟರ್ ಆದವರು ಅಪಾಲಜಿ ಅಲ್ಲ ಕೊಡಬೇಕಾಗಿರೋದು. ನಮಗೆ ಅಪಾಲಜಿಯಿಂದ ಏನು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಅಕೌಂಟಬಿಲಿಟಿ. ನೀವು ಈ ಲಾಕ್ಡೌನ್ ಮಾಡೋದಕ್ಕೆ ಮುಂಚೆ ಯಾವುದಾದ್ರೂ ಒಂದು ಚೂರಾದರೂ ಇದಾದ ಮೇಲೆ ಮುಂದೆ ಏನಾಗ್ಬೋದು? ನಮ್ಮ ದೇಶದಲ್ಲಿ ಹೋಮೋಜಿನಸ್ ಜನ ಇಲ್ಲ, ಅಂದರೆ ಒಂದೇ ರೀತಿಯ ಜನ, ಒಂದೇ ಕ್ಲಾಸ್ ಜನ ಇಲ್ಲ, ಬೇರೆ ಬೇರೆ ವರ್ಗದವರಿದ್ದೀವಿ. ಪ್ರತಿಯೊಂದು ವರ್ಗಕ್ಕೂ ಏನು ಬೇಕು ಏನು ಬೇಡ ಅಂತ ಯೋಚನೆ ಮಾಡಿ ಲಾಕ್ಡೌನ್ ಮಾಡಿದ್ರ? ಯಾವುದಾದ್ರೂ ಒಂದು ಪ್ರಿಪ್ರೇಷನ್ ಇತ್ತಾ ನಿಮಗೆ ಮಾಡೋದಕ್ಕೆ ಮುಂಚೆ? ಪ್ಲಾನ್ ಇತ್ತಾ ನಿಮಗೆ ಮಾಡೋದಕ್ಕೆ ಮುಂಚೆ? ಸ್ಪೀಚ್ ಒಂದು ರೆಡಿ ಮಾಡ್ಕೊಳ್ಳೋದಲ್ಲ ಮೋದಿಜಿಯವರೇ, ಪ್ಲಾನ್ ರೆಡಿ ಇರಬೇಕು. ಸ್ಪೀಚ್ ರೆಡಿ, ಸ್ಪೀಚ್ ಮಾಡಿ. ಆ ಸ್ಪೀಚು ಹೇಗಿತ್ತು? 21 ದಿನ ಲಾಕ್ಡೌನ್, ಮನೇಲೇ ಇರಿ, ಕೆಲಸ ಮಾಡಿ. ಊಟಕ್ಕೆ ಏನು ಮಾಡ್ತಾರೆ? ಬಾಡಿಗೆ ಹೇಗೆ ಕಟ್ತಾರೆ? ಇದ್ರ ಬಗ್ಗೆ ಯಾವುದೇ ಒಂದು ಸಾಲ ಹೇಗೆ ತೀರಿಸ್ತಾರೆ? ಯಾವುದೂ ಹೇಳಿಲ್ಲ. ಎಕನಾಮಿಕ್ ಟಾಸ್ಕ್ ಫೋರ್ಸ್ ಮಾಡ್ತೀನಿ ಅಂದ್ರು, ಆ ಟಾಸ್ಕ್ ಫೋರ್ಸ್ ಏನು ಮಾಡ್ತಿದೆ ಏನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಇದು ಯಾಕಾಗ್ತಿದೆ ಗೊತ್ತಾ? ಈ ರೀತಿ ಸ್ಪೀಚ್ಗಳು ಮಾಡೋದು, ನಮ್ಮನ್ನೆಲ್ಲ ರೋಡ್ ಮೇಲೆ ನಿಲ್ಲಿಸೋದು, ನಮ್ಮ ದೇಶನ ಹಾಳು ಮಾಡ್ತಿರೋದು ಯಾಕೆ ನಡೀತಿದೆ ಗೊತ್ತಾ? ಇವರ ಜೊತೆ ಯಾವುದೇ ಒಂದು ಎಕ್ಸ್ಪರ್ಟ್ಸ್ ಇಲ್ಲ. ಇವ್ರ ಸುತ್ತ ಇರೋರು ಅವ್ರನ್ನ ಹೊಗಳ್ಕೊಂಡಿರೋರೆ ಹೊರತು ಎಕ್ಸ್ಪರ್ಟ್ಸು, ಕರೆಕ್ಟಾಗಿ ಪ್ಲಾನ್ ಮಾಡೋರು, ಪಾಲಿಸಿ ಮೇಕರ್ಸ್ ಯಾರೂ ಇಲ್ಲ. ಎಂಥವ್ರು ಇರಬೇಕು ಗೊತ್ತಾ? ಒಬ್ಬ ಲೀಡರ್ ಸುತ್ತ ಅವ್ರನ್ನ ಕ್ರಿಟಿಸೈಸ್ ಮಾಡೋಕೆ ಧೈರ್ಯ ಇರೋರು, ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು ಅಂತ ಹೇಳೋ ಧೈರ್ಯ ಇರೋರು. ನೀವು ಮಾಡಿದ್ದೆಲ್ಲ ಸರಿ, ನೀವು ದೇವರು ಅನ್ನೋರಲ್ಲ. ಅದರಿಂದ ನಡೆದಿರೋದಿದು. ನೀವು ಯೋಚನೆ ಮಾಡಿ, ಪ್ರತಿ ಒಂದು ದೇಶ, ಅಮೇರಿಕಾ ಆಗ್ಬೋದು, ಇಟಲಿ ಆಗ್ಬೋದು, ಪ್ರತಿ ಒಂದು ದೇಶ ದಿನ ಯಾರಾದರೂ ಒಬ್ಬರು ಸರ್ಕಾರದ ಕಡೆಯಿಂದ ಇಡೀ ದೇಶನ ಅಡ್ರೆಸ್ ಮಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ಗಳು ಆರ್ಗನೈಸ್ ಮಾಡ್ತಾರೆ. ನಮ್ಮ ಮೋದಿಜಿಯವ್ರು ನಿಮಗೂ ಗೊತ್ತು, ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದುವರೆಗೂ ಅಟೆಂಡ್ ಮಾಡಿಲ್ಲ. ಈಗ ಬಂದ್ಬಿಟ್ಟು ಲಾಕ್ಡೌನ್ 21 ದಿನ ಅಂತ ಹೇಳ್ತಾರೆ ಅನ್ಕೊಳ್ಳಿ. ಅದು ಒನ್ ವೇ ಆದಾಗ ಏನಾಗುತ್ತೆ? ಹಲವಾರು ಪ್ರಶ್ನೆಗಳು ಹುಟ್ಟುತ್ತೆ ಜನಗಳಲ್ಲಿ.
ಅದೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಎಲ್ಲ ಪ್ರೆಸ್ ಅವರು ಕೂತಿರ್ತಾರೆ, ಎಲ್ಲ ಪೇಪರ್ ಅವರು, ಎಲ್ಲ ಟಿವಿ ಅವರು ಕೂತಿರ್ತಾರೆ, ಅವ್ರು ಪ್ರಶ್ನೆ ಕೇಳ್ತಾರೆ. ಮೋದಿಜಿಯವರೇ, ಹೀಗಾದ್ರೆ ಹೇಗೆ? ಈಗ ವಲಸೆ ಕಾರ್ಮಿಕರಿಗೆ ಏನ್ ಮಾಡ್ತೀರಾ? ವಯಸ್ಸಾದವ್ರಿಗೆ ಏನ್ ಮಾಡ್ತೀರಾ? ಹಾಸ್ಪಿಟಲ್, ಈಗ ಹಾರ್ಟ್ ಪ್ರಾಬ್ಲಮ್ ಇರೋರು, ಡಯಾಬಿಟೀಸ್ ಇರೋರು, ಇವರೆಲ್ಲ ಇರ್ತಾರೆ, ಅವ್ರಿಗೆ ಏನ್ ಮಾಡ್ತೀರಾ? ಎಷ್ಟು ಟೆಸ್ಟ್ಗಳು ಮಾಡ್ತೀರಾ? ಎಷ್ಟು ಹಾಸ್ಪಿಟಲ್ಗಳು ರೆಡಿ ಇದೆ? ಎಷ್ಟು ICUಗಳು ರೆಡಿ ಇದೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಅದು ಯಾರಿಗಾದ್ರೂ ಇದುವರೆಗೂ ಇನ್ಫಾರ್ಮೇಶನ್ ಇದೆಯಾ? ಯಾಕೆ ಅಂದ್ರೆ ಯಾರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ. ಪ್ರೈಮ್ ಮಿನಿಸ್ಟರ್ ಆ ಥರ ಆದರೆ, ಪ್ರೈಮ್ ಮಿನಿಸ್ಟರ್ ಬಿಡಿ, ಬರೀ ಸ್ಪೀಚ್ ಕೊಡೋರಾದ್ರೆ ಹೋಮ್ ಮಿನಿಸ್ಟರ್ ಬರೋಣ. ಅಮಿತ್ ಶಾ ಅವರು ಇದುವರೆಗೂ ಅವ್ರು ಎಲ್ಲಿದ್ದಾರೆ, ಏನಿದ್ದಾರೆ ಗೊತ್ತಿಲ್ಲ. ನಿಮಗೂ ಗೊತ್ತು, ನಮಗೂ ಗೊತ್ತು, ಲಾ ಆ್ಯಂಡ್ ಆರ್ಡರ್ ಎಷ್ಟು ಕೆಡ್ತಾ ಇದೆ. ಹಲವಾರು ಕಡೆ ಪೊಲೀಸ್ ಅವರು ಪಾಪ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ, ಆ ವಿಡಿಯೋಸು ಬರ್ತಾ ಇದೆ. ಅದಕ್ಕಿಂತ ತುಂಬಾ ದುಃಖಕರ ವಿಡಿಯೋಸ್ ಅಂದ್ರೆ ಪೊಲೀಸ್ ಅವರು ಬಡಬಗರಿಗೆ ಹೊಡಿತಾ ಇರೋದು. ಸಾಮಾನು ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ, ಅವ್ರನ್ನ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಇದು ನಡೀತಾ ಇದೆ. ನಮ್ಮ ಹೋಮ್ ಮಿನಿಸ್ಟ್ರಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ಲಾ ಆ್ಯಂಡ್ ಆರ್ಡರ್ ಕೆಡ್ತಾ ಇದೆ. ಜನ ಈಗ ರೀತಿ ರಿವರ್ಸ್ ಮೈಗ್ರೇಷನ್ ಏನಾಗ್ತಿದೆ ಅಂದ್ರೆ ಸಿಟಿಗಳಿಂದ ವಾಪಸ್ ಏನು ಅವರ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ? ಅದು ಸಾವಿರಾರು ಜನ, ಅಂದ್ರೆ ಆ ಫೋಟೋಸ್ ನೋಡಿದ್ರಿ ನೀವು, ನಾನೀಗ ಇದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ತೋರಿಸಿದ ಫೋಟೋಸ್, ಅದರಲ್ಲಿ ಸಾವಿರಾರು ಜನ ಆ ರೀತಿ ಹೋದಾಗ ಒಬ್ರಿಗಿರೋ ಕರೋನಾ ವೈರಸ್ ಸಾವಿರಾರು ಜನಕ್ಕೆ ಹರಡುತ್ತೆ. ಅದನ್ನ ಅವರು ಅವರ ಹಳ್ಳಿಗಳಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಡೆಲ್ಲಿಯಿಂದ ಬಿಹಾರ್, UP, ಹರಿಯಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಎಲ್ಲ ಕಡೆ ಹರಡಾಡ್ತಿದೆ ಕೊರೋನಾ ವೈರಸ್. ಈಗ ಲಾಕ್ಡೌನ್ ಇಲ್ಲ ಅಂದಿದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು ಸ್ಪ್ರೆಡ್. ಮೋದಿಜಿಯವರು ಲಾಕ್ಡೌನ್ ಮಾಡಿ ವೈರಸ್ಗೆ ಹೆಲ್ಪ್ ಮಾಡಿದ್ದಾರೆ. ಇದಾದ್ರೆ ಹೋಮ್ ಮಿನಿಸ್ಟರ್ ಬರೋಣ. ಅವ್ರು ಕಾಣಿಸ್ಕೊಳ್ಳೋದು ಯಾವಾಗ ಅಂದ್ರೆ MLAಗಳನ್ನ ಕೊಂಡ್ಕೊಳ್ಳೋವಾಗ, ಕೋಮು ಗಲಭೆಗಳು, ಅವರ ದ್ವೇಷಭರಿತ ಸ್ಪೀಚ್ಗಳು ಯೂಸ್ ಮಾಡಿಕೊಂಡು ಕೋಮು ಗಲಭೆಗಳನ್ನ ಮಾಡೋವಾಗ. ಇವಾಗ ಯಾವಾಗ ನಿಜವಾಗ್ಲೂ ಹೋಮ್ ಮಿನಿಸ್ಟರ್ನ ಒಂದು ರೋಲ್ ಬೇಕಿದೆ ನಮ್ಮ ದೇಶಕ್ಕೆ, ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಹೆಲ್ತ್ ಮಿನಿಸ್ಟರ್ ಬರೋಣ. ಫೆಬ್ರವರಿ 12ನೇ ತಾರೀಕು ರಾಹುಲ್ ಗಾಂಧಿಯವರು ಕೊರೋನಾ ವೈರಸ್ ಇದು ತುಂಬಾ ನಮ್ಮ ದೇಶಕ್ಕೆ ಹಾನಿಕರ, ಇವಾಗಲೇ ಏನಾದರೂ ಮಾಡಬೇಕು ಸರ್ಕಾರ ಅಂತ ಮಾಡಿದ್ರೆ, ನೀವು ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ ದೇಶದ ಜನಗಳಲ್ಲಿ ಪ್ಯಾನಿಕ್ ಹುಟ್ಟಿಸ್ತಿದ್ದೀರಾ, ಭಯ ಹುಟ್ಟಿಸ್ತಿದ್ದೀರಾ ಅಂತ ಹೇಳ್ತಾರೆ. ಹೆಲ್ತ್ ಮಿನಿಸ್ಟರ್ ಹರ್ಷವರ್ಧನ್ ಅವರಾದ್ರೂ ಬಂದು, ಹೆಲ್ತ್ ಮಿನಿಸ್ಟರ್ ಆದ್ರೂ ಅಡ್ರೆಸ್ ಮಾಡಬೇಕಲ್ವಾ ದೇಶನ, ಪ್ರೆಸ್ ಕಾನ್ಫರೆನ್ಸ್ಗಳು ಕೊಡಬೇಕಲ್ವಾ? ಇಲ್ಲ, ಅವರು ಮಾಡ್ತಾ ಇಲ್ಲ ಕೆಲಸನ. ಎಲ್ಲಿದ್ದಾರೆ ಗೊತ್ತಿಲ್ಲ. ದಿನ ಬಂದು ಟಿವಿಯಲ್ಲಿ ನಮಗೆ ಇಷ್ಟು ಕೇಸ್ಗಳಾಗಿದೆ, ಇಷ್ಟಾಗಿಲ್ಲ, ಇಷ್ಟು ಪಾಸಿಟಿವ್ ಆಗಿದೆ, ಇಷ್ಟು ಟೆಸ್ಟ್ಗಳು ಮಾಡಿದೀವಿ, ಇಷ್ಟು ಜನ ಮೃತಪಟ್ಟಿದ್ದಾರೆ, ಇಂಥ ಕಡೆಯಿಂದ ಆಗ್ತಾ ಇದೆ, ನೀವು ಅಲ್ಲಿ ಹುಷಾರಾಗಿರಿ, ನಿಮಗೆ ಊಟಕ್ಕೆ ಇದಕ್ಕೆ ಈ ರೀತಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ದೇಶಕ್ಕೆ. ಈ ಕ್ಯಾಬಿನೆಟ್ ಪೂರ್ತಿ ಮ್ಯಾರಿ ಆಂಟೋನೆಟ್ ಕ್ಯಾಬಿನೆಟ್. ಆಮೇಲೆ ಅಪಾಲಜಿ ಆಯ್ತು ಮೋದಿಜಿ ಅವ್ರದ್ದು, ಅವರ ಫಿಟ್ನೆಸ್ ವಿಡಿಯೋಸ್ ಕೊಡ್ತಾರಂತೆ. ಅಪಾಲಜಿ ಅಲ್ಲ, ಅಕೌಂಟಬಿಲಿಟಿ ಅಂತ ಕೇಳಿದೆ ನಾನು. ಅಕೌಂಟಬಿಲಿಟಿ ಯಾಕೆ ಬೇಕು ಗೊತ್ತಾ? 20 ಜನ ಗೊತ್ತಿರೋ ಹಾಗೆ, ನ್ಯೂಸಲ್ಲಿ ನೋಡಿರೋದು, ನಾನು ನ್ಯೂಸಲ್ಲಿ ಓದಿರೋದು, ಅಥೆಂಟಿಕ್ ಪೇಪರ್ಗಳಿಂದ 20 ಜನ ಲಾಕ್ಡೌನ್ ಆದಮೇಲೆ ಮೃತಪಟ್ಟಿದ್ದಾರೆ ಕೊರೋನಾ ವೈರಸ್ಗಲ್ಲ. ಹೇಳ್ತೀನಿ ಕೇಳಿ. 39 ವರ್ಷದ ಒಬ್ಬ ಡೆಲ್ಲಿ ಹೋಮ್ ಡೆಲಿವರಿ ಪರ್ಸನ್, ಡೆಲ್ಲಿಯಲ್ಲಿ ಯಾವುದು ರೆಸ್ಟೋರೆಂಟ್ಸ್ ಅಲ್ಲಿ ಹೋಮ್ ಡೆಲಿವರಿ ಮಾಡ್ತಿದ್ದವರು, 39 ವರ್ಷದವರು 200 ಕಿಲೋಮೀಟರ್ ನಡೆದು ಡೆಲ್ಲಿಯಿಂದ ಮಧ್ಯಪ್ರದೇಶಕ್ಕೆ ಹೋಗುವಾಗ 200 ಕಿಲೋಮೀಟರ್ ನಡೆದು ಮಧ್ಯದಾರಿಯಲ್ಲೇ ಸತ್ತಿದ್ದಾರೆ. 3 ವರ್ಕರ್ಸ್ ಅಂಡ್ 2 ಚಿಲ್ಡ್ರನ್, 3 ಜನ ಕೆಲಸದವರು, 2 ಮಕ್ಕಳು ಹರಿಯಾಣಕ್ಕೆ ಹೋಗೋ ದಾರಿಯಲ್ಲಿ ಸತ್ತಿದ್ದಾರೆ. 7 ಜನ ವಲಸೆ ಕಾರ್ಮಿಕರು, 18 ತಿಂಗಳ ಒಂದು ಮಗು. ಹೈದರಾಬಾದಲ್ಲಿ ಮನೆಗೆ ಹೋಗೋ ಟೈಮಲ್ಲಿ, ಅಂದರೆ ನಡ್ಕೊಂಡು ಹೋಗೋ ಟೈಮಲ್ಲಿ ಆಕ್ಸಿಡೆಂಟ್ ಇಂದ ಸತ್ತಿದ್ದಾರೆ. 11 ವರ್ಷದ ಹುಡುಗ ಬಿಹಾರಲ್ಲಿ ಉಪವಾಸ ತಡೆಯೋಕ್ಕಾಗ್ದಿರ ಸತ್ತಿದ್ದಾರೆ. ಹಸುವಿಂದ ಸತ್ತಿರೋದು 11 ವರ್ಷದ ಒಂದು ಹುಡುಗ. 4 ವಲಸೆ ಕಾರ್ಮಿಕರು ಬಾಂಬೆಯಿಂದ, ಮುಂಬೈಯಿಂದ ರಾಜಸ್ಥಾನಕ್ಕೆ ವಾಪಸ್ ಹೋಗುವಾಗ ಆಕ್ಸಿಡೆಂಟ್ ಅಲ್ಲಿ ರನ್ ಓವರ್ ಬೈ ಟ್ರಕ್ ಸತ್ತಿದ್ದಾರೆ.
62 ವರ್ಷದವರು ಗುಜರಾತಲ್ಲಿ ಆಸ್ಪತ್ರೆಯಿಂದ ಮನೆಗೆ ಹೋಗೋ ದಾರಿ ಅಂದರೆ ಯಾವುದೇ ಗಾಡಿ ಇಲ್ಲದೆ ನಡ್ಕೊಂಡು ಹೋಗೋಕೆ ಹೋಗಿ ಹಾಸ್ಪಿಟ್ಲಿಂದ 62 ವರ್ಷದವರು ಸತ್ತಿದ್ದಾರೆ. 32 ವರ್ಷದವರು ಹಾಲು ತರೋದಕ್ಕೆ ಅಂತ ಯಾರೋ ಆಚೆ ಹೋಗಿ ಅಲ್ಲಿ ಪೊಲೀಸ್ ಅವರು ಹೊಡೆದು ಸಾಯಿಸಿದ್ದಾರೆ ಕೋಲ್ಕತ್ತಾದಲ್ಲಿ. ಇದು ಬರೀ ನಾನು ನೋಡಿರುವಂಥ ನ್ಯೂಸ್. ಇನ್ನು ಎಷ್ಟು ಜನ ಸಾಯ್ತಿದ್ದಾರೆ ಗೊತ್ತಿಲ್ಲ. ಇದಕ್ಕೆಲ್ಲ ಯಾರು ಕಾರಣ? ಇವ್ರಿಗೆಲ್ಲ ಯಾರು ಆನ್ಸರ್ ಮಾಡ್ತಾರೆ? ಇದರ ಹೊಣೆ ಯಾರ ಮೇಲೆ ಬೀಳಬೇಕು ನೀವು ಯೋಚನೆ ಮಾಡಿ. ಯಾವ್ದು ಸರಿಯಾದ ಯಾವುದೇ ಒಂದು ಪ್ಲಾನಿಂಗ್ ಇಲ್ದಿರ ಲಾಕ್ಡೌನ್ ಮಾಡಿದ ಮೋದಿಜಿ ಮೇಲ, ಅಥವಾ ಇಂಥ ಇನ್ನರ್ ಸೆನ್ಸ್ ಅವ್ರ ಸಾವು ಅವ್ರಿಗೆ ಕಾರಣನಾ ಅಥವಾ ಮೋದಿಜಿ ಕಾರಣನ ಅಂತ ನೀವು ಯೋಚನೆ ಮಾಡಿ. ನಾನು ನೋಡ್ತಾ ಇದ್ದೆ, ನಾನು ಆ ಫೋಟೋಸ್ ಹಾಕಿದ್ದೆ ನನ್ನ ಫೇಸ್ಬುಕ್ ಪೇಜಲ್ಲಿ. ಫೋಟೋಸ್ ಹಾಕಿದ್ದೆ, ಅಲ್ಲಿ ಹಲವಾರು ಟ್ರೋಲ್ಗಳು ಬಂದರು, ಮನುಷ್ಯತ್ವ ಇಲ್ದಿರೋ ಟ್ರೋಲ್ಸು. ಒಬ್ರಂತಾರೆ ದೇಶಕ್ಕೋಸ್ಕರ ನಡೀತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಪ್ರಾಬ್ಲಮ್ಗಳಾಗುತ್ತೆ ಜನತೆಗೆ ದೇಶಕ್ಕೋಸ್ಕರ ಮಾಡಿದಾಗ. ಇದೇ ರೀಸನ್ ಡಿಮಾನಿಟೈಸೇಷನ್ ಟೈಮಲ್ಲಿ ಕೊಟ್ಟಿದ್ದವರು 100ಕ್ಕಿಂತ ಹೆಚ್ಚು ಜನ ಸತ್ರು. ಅವ್ರಿಗೆ ಹೇಳ್ತಾ ಇದ್ದೀನಿ ಕೇಳಿ. ಆ ರೀಸನ್ ಕೊಡ್ತಿದ್ದೀರಲ್ಲ, ಯಾವತ್ತು ನೀವು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ, ನಿಮ್ಮ ತಂದೆ ತಾಯಿ, ವಯಸ್ಸಾದವ್ರ ಜೊತೆ ನಡ್ಕೊಂಡು ಹೋಗ್ಬೇಕಾಗಿ ಬರುತ್ತಲ್ಲ, ಅವತ್ತು ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಮಾಡಿರೋ ಕಮೆಂಟ್ ನೆನಪಾಗುತ್ತೆ ನಿಮಗೆ. ಇದು ಕಂಪ್ಲೀಟ್ಲಿ ಅವಾಯ್ಡಬಲ್. ಸರಿಯಾಗಿ ಪ್ಲಾನ್ ಮಾಡಿ ಲಾಕ್ಡೌನ್ ಮಾಡಿದಿದ್ರೆ, ಯೋಚನೆ ಮಾಡಿ ಪ್ರತಿ ಒಂದು ವರ್ಗದವರು ಸುರಕ್ಷಿತವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ಮನೇಲಿ ಇರೋ ಹಾಗೆ ಯೋಚನೆ ಮಾಡಿ ಲಾಕ್ಡೌನ್ ಮಾಡಿದಿದ್ರೆ ಇವತ್ತು ಈ ಸಂದರ್ಭ ಬರ್ತಾ ಇರಲಿಲ್ಲ. ಇನ್ನು ಸ್ವಲ್ಪ ಜನ ಹೇಳ್ತಾರೆ, ಅವ್ರು ಯಾಕೆ ಹೋಗ್ಬೇಕಿತ್ತು ಊರಿಗೆ, ಇಲ್ಲೇ ಇರಬೇಕಿತ್ತು ಹೆಂಗೋ ಅಂತ. ಊಟ ಇಲ್ಲದೆ ಈಗ ನೀವೆಲ್ಲ ಕೂತಿದ್ದೀರಾ ಮನೇಲಿ, ಟಿವಿ ಇದೆ, ಇಂಟರ್ನೆಟ್ ಇದೆ, ಟ್ರೋಲ್ಗಳು ಮಾಡ್ಕೊಂಡು ಊಟ ಇದೆ, ಚೆನ್ನಾಗಿ ತಿಂದ್ಬಿಟ್ಟು ಕೂತ್ಕೋತೀವಿ. ನಾನು ಮನೇಲಿ ಊಟ ಇದೆ, ತಿಂಡಿ ಇದೆ, ಯಾರಿಗೂ ಏನು ಯೋಚನೆ ಇಲ್ಲ. ಅವ್ರಿಗೆ ಯಾವ ಟಿವಿ ಇಲ್ಲ ರಾಮಾಯಣ ಕೂತ್ಕೊಂಡು ನೋಡೋದಕ್ಕೆ, ಅವ್ರಿಗೆ ಊಟ ಇಲ್ಲ, ಇಂಟರ್ನೆಟ್ ಎಲ್ಲ ಅವ್ರಿಗೆ ಆ ಯೋಚನೆನೂ ಇಲ್ಲ. ಅವ್ರಿಗಿರೋದು 2 ಹೊತ್ತು ಊಟ, ಅವ್ರ ಮಕ್ಕಳಿಗಿರೋ ಬೇಕಾಗಿರುವಂಥ ಊಟ. ಅದಕ್ಕೆ ಅವ್ರಿಗೆ ಕೊರೋನಾ ವೈರಸ್ ಏನು ಮಾಡುತ್ತೆ ಅಂತ ಯೋಚನೆಗೂ ಮುಂಚೆ ಹಸಿವು ನಮ್ಮನ್ನ ಏನು ಮಾಡುತ್ತೆ, ನಮ್ಮ ಮಕ್ಕಳನ್ನ ಏನು ಮಾಡುತ್ತೆ ಅನ್ನೋ ಯೋಚನೆ ಇದೆ. ಅದಕ್ಕೂ ಮುಂಚೆ ಅದಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಸಿಟಿಯಲ್ಲಿ ಯಾರು ಊಟ ತೊಗೊಂಡೋಗಿ ಕೊಡ್ತಾರೋ ಇಲ್ವೋ, ಹಳ್ಳಿಗಾದರೂ ಹೋದರೆ ಹೇಗೋ ಹುಟ್ಟಿಸ್ಕೊಂಡು ನಮ್ಮ ಮನೆಗಳಲ್ಲಿ ಇದ್ಕೊಂಡು ಊಟ ಮಾಡೋಣ ಅಂತ ಹೋಗ್ತಾರವ್ರು. ಅದಕ್ಕೆ ಹೋಗ್ತಾ ಇರೋದು. ಸ್ವಲ್ಪ ಜನ ಕೇಳ್ತಾರೆ, ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡಕ್ ಮುಂಚೆ ನೀವೇನ್ ಮಾಡ್ತಿದ್ದೀರಾ ಅದನ್ನ ಹೇಳಿ ಅಂತ ಕೇಳ್ತಾರೆ. ನಾವೆಲ್ಲ ಪ್ರೈಮ್ ಮಿನಿಸ್ಟರ್ಗಳ, ನಮಗೆ ಕೊಡ್ತೀರಾ ನೀವು ಟ್ಯಾಕ್ಸ್ ದುಡ್ಡನ್ನ? ನಮ್ಮ ಕೈಲಾಗೋಷ್ಟೆಷ್ಟು ಡೊನೇಟ್ ಮಾಡ್ಬೋದು, ಎಷ್ಟು ಜನಕ್ಕೆ ಅಂತ ಹೆಲ್ಪ್ ಮಾಡ್ಬೋದು? ಅಥವಾ ನಾವೇನು ಬಿಲಿಯನರ್ಸ್ಗಳ? ಎಷ್ಟು ಜನಕ್ಕೆ ಅಂತ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ? ಕೈಲಾದಷ್ಟು ಡೊನೇಟ್ ಮಾಡ್ಬೋದು, ಒಂದು ಸ್ವಲ್ಪ ಜನ ಮನೆ ಹತ್ರ ಇರೋರಿಗೆ ಊಟ ಕೊಡ್ಬೋದು. ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಪ್ರೈಮ್ ಮಿನಿಸ್ಟರ್ನ. ಯಾಕೆಂದರೆ ಟ್ಯಾಕ್ಸ್ ಕಟ್ಟಿದ್ದೀವಿ. ಆ ದುಡ್ಡಲ್ಲಿ ಆ ಮನುಷ್ಯ ಮಾಡಬೇಕಾಗಿರೋ ನಮ್ಮ ಪ್ರಧಾನಮಂತ್ರಿಗಳು ಮಾಡಬೇಕಾಗಿರೋ ಕೆಲಸ ಬಡವ್ರಿಗೆ ಅವರು ಸಾಯ್ದಿರೋ ಹೋಗಿ ನೋಡ್ಕೊಳ್ಳೋದು ಮೊದಲು. ಅವ್ರಿಗೆಲ್ಲ ಈ ಟ್ರೋಲ್ಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇನ್ನೂ ಕಾಲ ಮಿಂಚಿಲ್ಲ. ನಾನು ಹೇಳೋದಿಷ್ಟೇ, ಪ್ರಧಾನಮಂತ್ರಿಗಳನ್ನ ದ್ವೇಷಿಸಿ ಅಂತ ಯಾರು ಹೇಳ್ತಾ ಇಲ್ಲ, ಇಲ್ಲಿ ಪ್ರಶ್ನಿಸಿ ಅಂತ ಹೇಳ್ತಾ ಇದ್ದೀನಿ. ವ್ಯಕ್ತಿ ಪೂಜೆ ಏನು ಮಾಡ್ತಿದ್ದೀರಾ ನೀವು, ಅದನ್ನ ನಿಲ್ಲಿಸಿ. ಒಬ್ಬರನ್ನ ನಾವು ಎಲೆಕ್ಟ್ ಮಾಡೋದು ನಮ್ಮ ಸೇವೆ ಮಾಡೋದಕ್ಕೋಸ್ಕರ, ಅವ್ರನ್ನ ನಾವು ಪೂಜೆ ಮಾಡೋದಕ್ಕಲ್ಲ. ಪ್ರಶ್ನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ದ್ವೇಷಿಸಿ ಅಂತ ನಾನು ಹೇಳ್ತಾ ಇಲ್ಲ, ಹಾಗಂತ ಪೂಜೆ ಮಾಡೋದು ಬಿಟ್ಟು ಪ್ರಶ್ನಿಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ದಿದ್ರೆ ಇವತ್ತು ಆ ವಲಸೆ ಕಾರ್ಮಿಕರು, ನಾಳೆ ನಾವೆಲ್ಲ. ನಿಮ್ಗೆ ಅನ್ಸ್ಬೋದು ವಲಸೆ ಕಾರ್ಮಿಕರು ನಮ್ಗೇನಾಗ್ತಿಲ್ಲ, ನಾವು ಮೋದಿ ಸಪೋರ್ಟರ್ಸ್ ಅಂತ. ಅಲ್ಲಿ ಆ ಸಾವಿರಾರು ಜನಗಳಲ್ಲಿ ಮೋದಿ ಸಪೋರ್ಟರ್ಸ್ ಇಲ್ಲ ಅಂತ ಅನ್ಕೋಬೇಡಿ, ಅವರು ಇದ್ದಾರೆ. ಆದ್ರೆ ಅವ್ರಿಗೂ ಮಾತಾಡ್ತಿರೋದು ನಾವಿವತ್ತು. ನಿಮ್ಗೂ ನಮಗೂ ಇರೋದು ಒಂದೇ ಡಿಫ್ರೆನ್ಸು.
ತುಂಬ ಎಲ್ಲರೂ ಮಾತಾಡ್ತಿರಲ್ಲ, ದೇಶಕ್ಕೋಸ್ಕರ ನಾವು ದೇಶ ಪ್ರೇಮಿಗಳು, ನಾವೆಲ್ಲ ದೇಶದ್ರೋಹಿಗಳು, ಪ್ರಧಾನ ಮಂತ್ರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ನೀವೆಲ್ಲ ದೇಶ ಪ್ರೇಮಿಗಳು ಅಂತ ಮಾತಾಡ್ತಿರಲ್ಲ. ನಿಮಗೆ ದೇಶ ಅಂದರೆ ನರೇಂದ್ರ ಮೋದಿ, ನಮಗೆ ದೇಶ ಅಂದರೆ ಈ ಮಕ್ಕಳು, ಇವರುಗಳು. ಅವ್ರು ಮೋದಿ ಸಪೋರ್ಟರ್ಸ್ ಆದರೂ ಪರವಾಗಿಲ್ಲ, ಇಲ್ದಿದ್ರೂ ಪರವಾಗಿಲ್ಲ, ಅವರು ನಮ್ಮ ದೇಶದ ಜನತೆ, ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ ನಾವು ಪ್ರಧಾನಮಂತ್ರಿಗಳನ್ನ ಪ್ರಶ್ನಿಸೋದೇ ಹೊರತು ಅವರ ಮೇಲಿನ ಯಾವ ವೈಯಕ್ತಿಕ ದ್ವೇಷದಿಂದನೂ ಅಲ್ಲ. ಇವತ್ತು ಕಾಲ ಮಿಂಚಿಲ್ಲ, ಪ್ರಶ್ನೆ ಮಾಡೋದು ಶುರು ಮಾಡಿ. ಇಲ್ಲದಿದ್ರೆ ಇವಾಗ ನಡೀತಿರೋ ಪ್ರತಿಯೊಂದು ಅನಾಹುತ ಏನಿದೆ ನಮ್ಮ ದೇಶದಲ್ಲಿ, ಪ್ರತಿಯೊಂದು ಅನಾಹುತನೂ ಇತಿಹಾಸದಲ್ಲಿ ಹೋಗುತ್ತೆ, ಹಿಸ್ಟ್ರಿಯಲ್ಲಿರುತ್ತೆ. ನಿಮ್ಮ ಮಕ್ಕಳೇನಿದ್ದಾರೆ ಅವ್ರು ಇದನ್ನ ಓದ್ತಾರೆ, ಅವತ್ತು ಪ್ರಶ್ನಿಸ್ತಾರೆ, ಹೇಗೆ ಸುಮ್ಮನಿದ್ರಿ ಇಷ್ಟು ಕೋಮುಗಲಭೆಗಳಾಗಿ ಜನ ಸಾಯೋವಾಗ? ಹೇಗೆ ಸುಮ್ಮನಿದ್ರಿ ಈ ರೀತಿ ನಿಮ್ಮ ಪ್ರಧಾನಮಂತ್ರಿ ಇಂಥ ಒಂದು ಡಿಸಿಷನ್ಗಳು ತಗೊಂಡು ಜನಗಳು ಬಲಿ ಆಗ್ತಾ ಇದ್ರೆ ಹೇಗೆ ಸುಮ್ಮನಿದ್ರಿ ನೀವು? ಯಾವುದೇ ಒಂದು ಪ್ರಶ್ನೆ ಮಾಡ್ದಿರಾ ಅಂತ ಅವಾಗ ಏನು ಆನ್ಸರ್ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ? ಸುಮ್ಮನಿರೋದು ಹೋಗ್ಲಿ, ಈ ರೀತಿ ಟ್ರಾಲ್ ಮಾಡ್ಕೊಂಡು ತಿರ್ಗಿದ್ರಲ್ಲ, ಯಾಕೆಂದ್ರೆ ಇಂಟರ್ನೆಟ್ಟಲ್ಲಿ ಒಂದ್ಸಲಿ ಹೋದ್ಮೇಲೆ ಅದಲ್ಲೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ನೆವರ್ ಡಿಲೀಟ್ ಇಟ್. ಅಟ್ಲೀಸ್ಟ್ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳಿಗೆ ಮುಖ ತೋರ್ಸಕ್ಕಾದ್ರೂ ಇವತ್ತು ಪ್ರಶ್ನಿಸಿ ಪ್ರಧಾನಮಂತ್ರಿಗಳನ್ನ. ಅದೆಲ್ಲ ಆಯ್ತಾ? ಈಗ ಕೊರೋನಾ ಬಗ್ಗೆ ಬರೋಣ. ಇದುವರೆಗೂ ದೇಶದಲ್ಲಿ 25 ಸಾವುಗಳಾಗಿದೆ. ಕನ್ಫರ್ಮ್ಡ್ ಕೇಸಸ್ ಅಂದರೆ ಕೊರೋನಾ ಇದೆ ಅನ್ನೋ ಕೇಸಸ್ಗಳು 1000, ಮೃತಪಟ್ಟವ್ರು 25. ಸೊ ಎಲ್ಲರೂ, ನಾ ಹೇಳಿದ್ನಲ್ಲ, ಸ್ವಲ್ಪ ನನ್ನ ಫ್ರೆಂಡ್ಸು ಎಲ್ಲ ಯಾರು ಮೋದಿಜಿಯವ್ರ ಸಪೋರ್ಟರ್ಸ್ ಇದ್ದಾರೆ, ವಾವ್ ಇಂಡಿಯಾ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದೆ, ಬರೀ 1000 ಕೇಸು, ಬರೀ 25 ಜನ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. 130 ಕೋಟಿ ಜನ ಇರೋದು ನಾವು. ಅಮೇರಿಕಾ 5 ಲಕ್ಷ ಟೆಸ್ಟ್ ಮಾಡಿದೆ ಇದುವರೆಗೂ. ಜರ್ಮನಿ 4 ಲಕ್ಷ ಟೆಸ್ಟ್ ಮಾಡಿದೆ ಇದುವರೆಗೂ. ಕೊರಿಯಾ 3 ಲಕ್ಷ ಟೆಸ್ಟ್ ಮಾಡಿದೆ ಇದುವರೆಗೂ. ಇಟಲಿ 3.5 ಲಕ್ಷ ಟೆಸ್ಟ್ ಮಾಡಿದೆ ಇದುವರೆಗೂ. ಯುನೈಟೆಡ್ ಕಿಂಗ್ಡಮ್ 1 ಲಕ್ಷ ಟೆಸ್ಟ್ ಮಾಡಿದೆ ಇದುವರೆಗೂ. ಅವ್ರ ಪಾಪ್ಯುಲೇಷನ್ ಎಲ್ಲ ಸೇರಿಸಿದ್ರೆ ಮೋಸ್ಟ್ಲಿ ನಮ್ಮ ಪಾಪ್ಯುಲೇಷನ್ ಆಗ್ಬೋದು. ನಮ್ಮ ದೇಶದಲ್ಲಿ ನಡೆದಿರೋ ಟೆಸ್ಟ್ ಎಷ್ಟು ಗೊತ್ತಾ? 27,000 ಟೆಸ್ಟ್ಗಳಷ್ಟೇ ನಡೆದಿರೋದು ನಮ್ಮ ದೇಶದಲ್ಲಿ. ಅದರಲ್ಲಿ 1000 ಕೇಸಸ್ ಕನ್ಫರ್ಮ್ಡ್ ಆಗಿರೋದು. ಇವಾಗ ನಡೆದಿರೋ ಡಿಸಾಸ್ಟರ್ ಇದೆಯಲ್ಲ, ಮೋದಿಜಿಯವರ ಸ್ಪೀಚ್ 8 PM 21 ಡೇ ಲಾಕ್ಡೌನ್ ಸ್ಪೀಚ್, ಅದರಿಂದ ಜಾಸ್ತಿ ಸ್ಪ್ರೆಡ್ ಆಗಿದೆ. ಹಳ್ಳಿಗೂ ಹೋಗಿದೆ ಕೊರೋನಾ ವೈರಸ್. ಇದನ್ನ ಆಕ್ಚುಲಿ ಅವ್ರು ಏನು ಮಾಡ್ಬೋದಿತ್ತು ಗೊತ್ತಾ? ಚೈನಾದಲ್ಲಿ ಸ್ಟಾರ್ಟ್ ಆಯಿತು, ಇಟಲಿಲಿ ಸ್ಟಾರ್ಟ್ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಲಾಕ್ಡೌನ್ ಮಾಡಬೇಕಿತ್ತು ಇಂಟರ್ನ್ಯಾಷನಲ್ ಫ್ಲೈಟ್ಗಳನ್ನ. ಇಲ್ಲ, ನಮ್ಮ ಮಕ್ಕಳುಗಳು ಬರಬೇಕು ಅಲ್ಲಿಂದ ಅಂತ ಏನೋ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರಂತೆ. ಬರಲಿ, ಕರ್ಕೊಂಡು ಬರಲಿ, ಬಟ್ ಬಂದವ್ರನ್ನ ಅಟ್ಲೀಸ್ಟ್ ಕ್ವಾರಂಟೈನಲ್ಲಿ ಇಡ್ಬೋದಿತ್ತಲ್ವ? ನೀವು ಅನ್ಕೋಬೋದು ಟೆಸ್ಟ್ಗಳು ಮಾಡ್ತಿದ್ದಾರೆ ಅಂತ. ಈ ಕೊರೋನಾ ವೈರಸ್ ಏನಿದೆ, ತುಂಬ ಜನಕ್ಕೆ ಟೆಸ್ಟ್ ಮಾಡ್ತಿರೋದು ಇಂಡಿಯಾ. ಅವರ ಇದಷ್ಟೇ ಟೆಂಪರೇಚರ್. ತುಂಬ ಜನ ಕ್ಯಾರಿಯರ್ಸ್ ಇರ್ತಾರೆ, ಅಸಿಂಪ್ಟಮೆಟಿಕ್ ಕ್ಯಾರಿಯರ್ಸ್ ಅಂತ ಹೇಳ್ತಾರೆ. ಅವರು ಯಾವುದೇ ಸಿಂಪ್ಟಮು ತೋರಿಸೋದಿಲ್ಲ, ಅವ್ರಿಗೇನು ಆಗೋದು ಇಲ್ಲ, ಬಟ್ ಅವರು ಬರೀ ಹಬ್ಬಿಸ್ತಾರೆ. ಅವರಲ್ಲಿರೋ ವೈರಸ್ ಬೇರೆಯವ್ರಿಗೆ ಹರಡುತ್ತೆ, ಆವಾಗ ಅವರಿಗಾಗತ್ತೆ ಪ್ರಾಬ್ಲಮ್ಮು. ಸೊ ಫೆಬ್ರವರಿ ತಿಂಗಳಿಂದ ಸ್ಕ್ರೀನಿಂಗ್ ಮಾಡಿದಿದ್ರೆ ಏರ್ಪೋರ್ಟ್ಗಳಲ್ಲಿ, ಸರಿಯಾದ ಸ್ಕ್ರೀನಿಂಗ್, ಅವ್ರನ್ನೆಲ್ಲ ಐಸೋಲೇಷನಲ್ಲಿ ಇಟ್ಟಿದ್ದಿದ್ರೆ ಇವತ್ತು ಇಡೀ ದೇಶ ಸಫರ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಅವರಿಗೆ ಮಧ್ಯಪ್ರದೇಶಲ್ಲಿ MLAಗಳನ್ನ ಕೊಂಡ್ಕೊಳ್ಳೋದು ಮುಖ್ಯ ಆಗಿತ್ತು, ಡೆಲ್ಲಿಯಲ್ಲಿ ಗಲಭೆಗಳು ನಡೆಸೋದು ಮುಖ್ಯ ಆಗಿತ್ತು. ಅದರಿಂದ ಇವತ್ತು ಇಡೀ ದೇಶ ಈ ಸ್ಥಿತಿಯಲ್ಲಿದೆ. ಸೊ ಟೆಸ್ಟ್ಗಳು ಮಾಡಿದ್ದು ಹೇಳಿದೆ, ಬರೀ 27,000 ಟೆಸ್ಟ್ಗಳು ಮಾಡಿರೋದು ನಮ್ಮ ದೇಶದಲ್ಲಿ. 130 ಕೋಟಿ ಜನಗಳಿರೋ ದೇಶದಲ್ಲಿ. ಅಮೆರಿಕ 5 ಲಕ್ಷ, ಜರ್ಮನಿ 4 ಲಕ್ಷ, ಕೊರಿಯಾ 3 ಲಕ್ಷ, ಇಟಲಿ 3.5 ಲಕ್ಷ, ಯುನೈಟೆಡ್ ಕಿಂಗ್ಡಮ್ 1 ಲಕ್ಷ ಟೆಸ್ಟ್ ಮಾಡಿದೆ. ಈಗ ರಿಲೀಫ್ ಫಂಡ್ಗಳ ಬಗ್ಗೆ ಬರೋಣ. ಈಗ ಸೆಂಟ್ರಲ್ಲು ಆಕ್ಚುಲಿ 5,000 ಕೋಟಿ ರಿಲೀಸ್ ಮಾಡಿದೆ, ಅಡಿಷನಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತ ಏನೋ ಫಾರ್ ರಿಲೀಫ್ ಮಾಡೋದಕ್ಕೆ ಕೊರೋನಾಗೆ ಅಂತ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ನಡೀತಿರೋ ಅನ್ಯಾಯದ ಬಗ್ಗೆ ನಾನು ಹೇಳ್ತೀನಿ.
ಮಹಾರಾಷ್ಟ್ರಗೆ 1700 ಕೋಟಿ ಹೋಗಿದೆ, ರಾಜಸ್ಥಾನ್ಗೆ 1100 ಕೋಟಿ ಹೋಗಿದೆ, ವೆಸ್ಟ್ ಬೆಂಗಾಲ್ಗೆ 1000 ಕೋಟಿ ಹೋಗಿದೆ, ಬಿಹಾರ್ಗೆ 900 ಕೋಟಿ ಹೋಗಿದೆ, ಕೇರಳಗೆ 400ರಿಂದ 500 ಕೋಟಿ ಹೋಗಿದೆ, ಒಡಿಸ್ಸಾಗೆ 180 ಕೋಟಿ ಹೋಗಿದೆ, ನಾಗಾಲ್ಯಾಂಡ್ 170 ಕೋಟಿ ಹೋಗಿದೆ, ಕರ್ನಾಟಕಕ್ಕೆ 11 ಕೋಟಿ ಬಂದಿದೆ. ನಾಗಾಲ್ಯಾಂಡಲ್ಲಿ ಇರುವಂತಹ ಪಾಪ್ಯುಲೇಷನ್ 23 ಲಕ್ಷ ಜನ, ಕರ್ನಾಟಕದಲ್ಲಿರುವಂತಹ ಪಾಪ್ಯುಲೇಷನ್ 6.5 ಕೋಟಿ ಜನ. ನಮಗೆ ಬಂದಿರೋದು 11 ಕೋಟಿ, ನಾಗಾಲ್ಯಾಂಡ್ಗೆ ಹೋಗಿರೋದು 170 ಕೋಟಿ. ಆದರೂ ಸಿಎಂ ರಿಲೀಫ್ ಫಂಡ್ ಅಂತ ರಿಲೀಸ್ ಮಾಡಿದ್ರೆ ಎಲ್ಲ ಬಿಜೆಪಿ ಎಂಪಿಗಳು, ಎಲ್ಲ ಬಿಜೆಪಿ MLAಗಳು PM ಕೇರ್ಗೆ ನೀವು ಡೊನೇಟ್ ಮಾಡಿ ಅಂತ ಪ್ರಾಪಗೇಟ್ ಮಾಡ್ತಿದ್ದಾರೆ. PM ಕೇರ್ಗೆ ದುಡ್ಡು ಹಾಕಿದ್ರು ಕರ್ನಾಟಕದ ಜನಕ್ಕೆ ಬರೋ ದುಡ್ಡು ಅಷ್ಟರಲ್ಲೇ ಇದೆ. ಸಿಎಂ ರಿಲೀಫ್ ಫಂಡ್ಗೆ ಡೊನೇಟ್ ಮಾಡೋ ಹಾಗಿದ್ರೆ ಈಗ ಇದನ್ನ ಮಾಡೋಣ. PM ಕೇರ್ ಅಂತ ಹೊಸದಾಗಿ ಪ್ರೈಮ್ ಮಿನಿಸ್ಟರು ಸ್ಟಾರ್ಟ್ ಮಾಡಿದ್ದಾರೆ. ಆಕ್ಚುಲಿ PMNRF ಅಂತ ರಿಲೀಫ್ ಫಂಡು ಮುಂಚೆಯಿಂದ ಇತ್ತು, ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಅಂತ. ಅದನ್ನ ಬಿಟ್ಟು ಹೊಸದಾಗಿ PM ಕೇರ್ ಅಂತ ಒಂದು ಚಾರಿಟಬಲ್ ಟ್ರಸ್ಟ್ ಸ್ಟಾರ್ಟ್ ಮಾಡಿ ಅದಕ್ಕೆ ಚೇರ್ಮನ್ ಪ್ರಧಾನಮಂತ್ರಿ, ಅದಕ್ಕೆ ಮೆಂಬರ್ಗಳು ಬಂದು ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ಅಂತೆ. ಈ ಸಂದರ್ಭದಲ್ಲಿ ರಿಲೀಫ್ ಫಂಡ್ ಮುಂಚೆನೇ ಇರೋದನ್ನ ಅದಕ್ಕೆ ಡೊನೇಟ್ ಮಾಡಿ ಅದರಿಂದ ಯೂಸ್ ಮಾಡ್ಕೊಳ್ಳೋಣ ಅನ್ನೋದು ಬಿಟ್ಟು ಹೊಸದಾಗಿ ಒಂದು ಚಾರಿಟಬಲ್ ಟ್ರಸ್ಟ್ನ ರಿಜಿಸ್ಟರ್ ಮಾಡೋ ಅವಶ್ಯಕತೆ ಏನು? ಇದು ಪ್ರಶ್ನೆಗಳು, ನನ್ನಲ್ಲಿರೋ ಪ್ರಶ್ನೆಗಳು. ಅದರ ಜೊತೆ PM ನ್ಯಾಷನಲ್ ರಿಲೀಫ್ ಫಂಡ್ ಏನಿದೆ ಅದನ್ನ ಆಡಿಟ್ ಮಾಡೋದು ಇಂಡಿಪೆಂಡೆಂಟ್ CAಗಳು. ನಮಗೆ ಈ PM ಕೇರ್ ಅಂತ ಏನು ದುಡ್ಡು ಕೋಟಿ ಕೋಟಿ ಏನು ಬಾಲಿವುಡ್ ಆಕ್ಟರ್ಗಳು, ಬಿಲಿಯನೇರ್ಸ್ ಎಲ್ಲರೂ ಏನು ಡೊನೇಟ್ ಮಾಡ್ತಿದ್ದಾರೆ, MPಗಳು ಎಲ್ಲ, ಅದರಲ್ಲಿ ಅದನ್ನ ಯಾರು ಆಡಿಟ್ ಮಾಡ್ತಾರೆ ಅಂತ ಹೇಳಿಲ್ಲ. ಅದರ ಬೈಲಾಸ್ ಏನು, ಅದು ಹೇಗೆ ಗವರ್ನ್ ಆಗುತ್ತೆ, ಆ ದುಡ್ಡನ್ನ ಹೇಗೆ ಯಾರು ಆಡಿಟ್ ಮಾಡ್ತಾರೆ, ಹೇಗೆ ಖರ್ಚಾಗುತ್ತೆ, ಯಾವುದು ಗೊತ್ತಿಲ್ಲ. ಯಾವ ಆಕ್ಟ್ ಕೆಳಗೆ ಬರುತ್ತೆ ಅಂತನೂ ಗೊತ್ತಿಲ್ಲ. PM ಕೇರ್ ನಾನು ಹೇಳ್ತಿರೋದು, PM ಕೇರ್ ಅಂದ್ರೆ ಫುಲ್ ಫಾರ್ಮ್ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಅಂತ. PM ಕೇರ್ ನೀವು ನೋಡಿರ್ಬೋದು, ಇದಕ್ಕೆ ಡೊನೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದು PMNRF ಏನಿದೆ ಅದನ್ನು ಪ್ರಧಾನಮಂತ್ರಿಗಳೇ ಹೆಡ್ ಆಗಿರೋದು, ಆದರೆ ಅದನ್ನ ಆಡಿಟ್ ಮಾಡೋದು ಇಂಡಿಪೆಂಡೆಂಟ್ CAಗಳು. ಖರ್ಚು ವೆಚ್ಚ ಹೇಗೆ ನಡೀತಿದೆ ಅಂತ ಅದಕ್ಕೆ ಮಾಡದೆ PM ಕೇರ್ ಅಂತ ಯಾಕೆ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಅದು ಒಂದು ಪ್ರಶ್ನೆ ಆಗಿ ಉಳಿದಿದೆ. ಈ ಸ್ಪೀಚ್ ಏನ್ ಮಾಡಿದ್ರು ಪ್ರಧಾನಮಂತ್ರಿಗಳು, ಅದಕ್ಕೆ ಅವ್ರು ಆಕ್ಚುಲಿ ಏನ್ ಮಾಡ್ಬೋದಿತ್ತು ಗೊತ್ತಾ? ಲಾಕ್ಡೌನ್ ಹೇಳ್ತೀವಿ, ಪ್ರಧಾನಮಂತ್ರಿಗಳು ಈ ಸೆಂಟ್ರಲೈಸ್ಡ್ ಪವರ್ ಬಿಟ್ಟು ಒಂಚೂರು ಡಿಸೆಂಟ್ರಲೈಸೇಷನ್ ಬಗ್ಗೆ ಯೋಚನೆ ಮಾಡಿ ಗ್ರಾಮ ಪಂಚಾಯತಿವರೆಗೂ ಹೋಗಿ ಅಲ್ಲಿಂದ ಕೆಲಸ ಮಾಡಿದಿದ್ರೆ, ಅವರನ್ನು ಒಂದು ಕಾನ್ಫಿಡೆನ್ಸ್ಗೆ ತಗೊಂಡು ಒಂದು ಪ್ಲಾನ್ ಮಾಡಿಬಿಟ್ಟು ಆಮೇಲೆ ಬಂದು ಒಂದಿನ ಲೇಟ್ ಆಗಿದ್ರು ಪರವಾಗಿಲ್ಲ ಲಾಕ್ಡೌನ್ ಮಾಡಿದಿದ್ರೆ ಈ ರಿವರ್ಸ್ ಮೈಗ್ರೇಷನ್ ಏನಾಗ್ತಿದೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಮುಂಬೈಯಲ್ಲಿ, ಡೆಲ್ಲಿಯಲ್ಲಿ, ಇದ್ಯಾವುದು ನಡೀತಾ ಇರಲಿಲ್ಲ. ಡಿಸೆಂಟ್ರಲೈಸ್ಡ್ ಪ್ಲಾನ್ ಇದ್ದಿದ್ರೆ. ಯಾಕೆಂದ್ರೆ ಈಗ MLAಗಳಿಗಾಗ್ಲಿ ಅಥವಾ ಈ ಪಂಚಾಯತ್ ಮಟ್ಟದ ಲೀಡರ್ಗಳಿಗಾಗ್ಲಿ ಅವ್ರನ್ನ ಇವರು ಪ್ಲಾನ್ ಒಳಗೆ ಇನ್ಕ್ಲೂಡೇ ಮಾಡಿಲ್ಲ. ಅದೆಲ್ಲ ಮಾಡಿದಿದ್ರೆ ಶೆಲ್ಟರ್ ಹೋಮ್ಗಳು ಕ್ರಿಯೇಟ್ ಮಾಡೋದು, ಬಡಬಗ್ಗರಿಗೆ ಊಟ ಹೇಗೆ ತಲುಪಿಸೋದು, ಇದೆಲ್ಲ ಪ್ಲಾನ್ ಮಾಡಿದಿದ್ರೆ ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. ಇಷ್ಟು ಹೇಳ್ತಾ ಈಗ ಐ ವುಡ್ ಲೈಕ್ ಟು ಟೇಕ್ ಕ್ವೆಶ್ಚನ್ಸ್. ಏನಾದರೂ ಕ್ವೆಶ್ಚನ್ಸ್ ಇದ್ರೆ ಹೇಳಿ. ಓಕೆ 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 ಮೇಡಮ್ ಪ್ಲೀಸ್ ಇದೆಲ್ಲ ನಮಗೆ ಹೇಳಿ ಪ್ರಯೋಜನ ಇಲ್ಲ. ಟೇಕ್ ಇನಿಷಿಯೇಟಿವ್ ಟು PM. ಐ ಆಮ್ ಶೋರ್ ಹಿ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಮ್ಯಾಟರ್. ಉಷಾ ಶಂಕರಪ್ಪ ಅವರೇ, ನಿಮಗೆ ಹೇಳಿ ಪ್ರಯೋಜನ ಇಲ್ಲ ಅನ್ನೋದು ತಪ್ಪು. ನಾನು ಒಬ್ಳು ಸಾಧಾರಣ ಸಿಟಿಸನ್, ನಾಗರಿಕಳಷ್ಟೇ. ನನ್ನ ಮಾತು ಪ್ರಧಾನಮಂತ್ರಿಗಳು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂತ ನೀವು ಹೇಳ್ದಂಗೆ ಆಗೋದಿಲ್ಲ. ಇದು ಯಾವಾಗ ನಡೆಯುತ್ತೆ ಅಂದರೆ ಪ್ರತಿಯೊಬ್ಬರು
ಇದ್ರ ಬಗ್ಗೆ ಮಾತಾಡಿದಾಗ ಅಲ್ಲಿ ಕೇಳಿಸೋದು. ಅದಕ್ಕೋಸ್ಕರ ನಿಮ್ಮ ಜೊತೆ ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ ನಾನು. ಕರೇಹಳ್ಳಿ ಉಲ್ಲಾಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು. ಯಶವಂತ್, ವಿಮಾನದಲ್ಲಿ ರೋಗ ತಂದವರು ಶ್ರೀಮಂತರು, ಆದರೆ ಬೀದಿಗಳಲ್ಲಿ ಪೊಲೀಸರ ಕೈಯಲ್ಲಿ ಲಾಠಿ ಏಟು ತಿಂದವರು ಮಾತ್ರ ಬಡವರು. ಹಾಗಂತ ನಾವು ವಿಮಾನದಲ್ಲಿ ಬಂದವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಅವರು ಅವ್ರ ಫ್ಯಾಮಿಲಿಗಳ ಜೊತೆ ಇರೋದಕ್ಕೆ ಬಂದ್ರು, ಆದ್ರೆ ತಪ್ಪು ನಡೆದಿದ್ದು ಆ ಏರ್ಪೋರ್ಟ್ ಇಂದ ಅವ್ರನ್ನ ಆಚೆ ಬಿಟ್ಟಿದ್ದು. ಅಲ್ಲಿ ಕ್ವಾರಂಟೈನ್ ಮಾಡಿ ಅಲ್ಲಿ ಟೆಸ್ಟ್ ಮಾಡಿದಿದ್ರೆ ಅವ್ರ ಫ್ಯಾಮಿಲಿಗಳಿಗೆ ತಿಳಿಸಿ ಇಲ್ಲಿ ಬಂದಿದ್ದಾರೆ, ಆದ್ರೆ 14 ದಿನ ಇವ್ರನ್ನ ಇದ್ರಲ್ಲಿಟ್ಟು ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಮಾತ್ರನೇ ಬಿಡ್ತೀವಿ, ನಿಮ್ಮ ಫ್ಯಾಮಿಲಿಗೆ ಬರ್ತಾರೆ ಅಂತ ದೇಶದಲ್ಲಿ ಹರಡ್ತಾ ಇರಲಿಲ್ಲ ಇದು. ಶಂಕರ್ ಗೌಡ, ಅದೆಲ್ಲ ಬಿಡು, ನೀನು ಎಷ್ಟು ಕೊಟ್ಟಿದ್ಯಾ ನಮ್ಮ ದೇಶಕ್ಕೆ ಹೇಳು. ಶಂಕರ್ ಗೌಡ ಅವರೇ, ಸ್ವಲ್ಪ ಬುದ್ಧಿ ಉಪಯೋಗಿಸಿ, ಮೂರ್ಖರಾಗಿ ವ್ಯಕ್ತಿ ಪೂಜೆ ಮಾಡೋದು ಬಿಡಿ. ಐ ಆಮ್ ನಾಟ್ ಅ ಬಿಲಿಯನೇರ್. ಆಗಿದ್ದಿದ್ರೆ ಕೊಡ್ತಿದ್ದೆ, ನನ್ನ ಕೈಲಾದಷ್ಟು ಡೊನೇಟ್ ಮಾಡಿದ್ದೀನಿ, ನನ್ನ ಕೈಲಾದಷ್ಟು ಮಾಡಿದ್ದೀನಿ, ಅದನ್ನ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಅಕೌಂಟಬಿಲಿಟಿ ಕೇಳಬೇಕಾಗಿರೋದು ನನ್ನಂತಹ ಸಿಟಿಸನ್ಸ್ನಲ್ಲ, ಪ್ರೈಮ್ ಮಿನಿಸ್ಟರ್ನ. ಅಷ್ಟು ತಿಳ್ಕೊಳ್ಳಿ. ಮೂರ್ಖವಾಗಿ ಕೈಗೆ ಬಂದಿದ್ದು ಮೆಸೇಜ್ ಕಮೆಂಟ್ ಮಾಡೋದು ಬಿಡಿ. ಇದು ವಿರೋಧ ಮಾಡುವ ಸಮಯ ಅಲ್ಲ ಅಂತೆ. ನಮೋ ಬಾಲರಾಜ್ ಕುಮಾರ್, ಇದು ಸಮಯ ಅಲ್ಲ. ನಿಮ್ಮ ತರ ತಲೆ ಆಡಿಸ್ಕೊಂಡು ಮೋದಿಜಿ ದೇವರು ಅನ್ನುವಂಥ ನಾಗರಿಕಗಳು ನಾನಲ್ಲ. ಯಾಕೆಂದ್ರೆ ಏನಿಲ್ಲ ಅಂದ್ರೂ ನಮ್ಮ ಆತ್ಮಸಾಕ್ಷಿ ಇದೆಯಲ್ಲ, ಅದು ಒಪ್ಪಬೇಕು. ನಾವು ಮಾಡ್ತಿರೋದು ಏನ್ ಸರಿನಾ ತಪ್ಪ ಅಂತ. ನೀವು ಮನೇಲಿದ್ದೀರಾ ಆರಾಮಾಗಿ, ಅಲ್ಲಿ ಹೋಗ್ತಿದಾರಲ್ಲ ಅವ್ರನ್ನ ಹೋಗಿ ಇದೇ ಪ್ರಶ್ನೆ ಕೇಳಿ, ಹೇಳ್ತಾರೆ ನಿಮಗೆ ಉತ್ತರನ. ಎಲ್ಲ ವಿರೋಧ ಮಾಡೋ ಸಮಯ ಅಲ್ಲ ಅಂತೆ. ಅಂದ್ರೆ ಅವ್ರಿಗೇನಾದ್ರೂ ಪರವಾಗಿಲ್ಲ, ನೀವು ಮಾತ್ರ ಮೋದಿಜಿನ ವಿರೋಧ ಮಾಡಬಾರ್ದು ಅಂತ ಹೇಳ್ತಿದ್ದೀರಾ. ಪ್ರೈಮ್ ಮಿನಿಸ್ಟರ್ ಅಂದಮೇಲೆ ಒಂದು ದೂರದೃಷ್ಟಿ ಇರಬೇಕು. ಆ ಫ್ರಾನ್ಸ್ ಅಲ್ಲಿ ನಡೀತಂತ ಹೇಳಿದ್ನಲ್ಲ, ಮೇರಿ ಆಂಟನೆಟ್ ಅವರೆಲ್ಲ ರಾಜವಂಶದವರು, ಅವ್ರನ್ನ ಯಾರು ಎಲೆಕ್ಟ್ ಮಾಡಿರಲಿಲ್ಲ. ನಮ್ಮ ದೇಶದಲ್ಲಿ ಮೋದಿಜಿಯವರು ವೋಟ್ ಮಾಡಿ ಎಲೆಕ್ಟ್ ಮಾಡಿದೀವಲ್ಲ, ನಮ್ಮಂತ ಮೂರ್ಖರು ಅಂತರಿಂದ ಇಂಥ ಮ್ಯಾರಿ ಆಂಟನೆಟ್ಗಳು ಬಂದಿದ್ದಾರೆ. ಭಾರತ ದೇಶ ಕೃಷಿ ಸಂತೋಷ್ ಗೌಡ, ಪ್ರಧಾನ ದೇಶವಾಗಿದ್ದು ರೈತರ ಬಗ್ಗೆ ಸಾಮಾನ್ಯ ಜ್ಞಾನ ಇಲ್ಲದ ಪ್ರಧಾನಿ ಕೆಲ ಉದ್ಯಮಿಗಳ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಾ ಮೀಡಿಯಾನ ಎದುರಿಸಲು ತಾಕತ್ತಿಲ್ಲದೆ ಹೇಳಿ ಪ್ರಜಾಪ್ರಭುತ್ವದ ವಿರೋಧಿ ಮಾಧ್ಯಮಗಳು ಮಾರಾಟವಾಗಿ ಬಡವರ ಕೂಗು ಕೇಳೋರಿಲ್ಲ. ಮೋದಿ ಮತ್ತು ಬಿಜೆಪಿ ವಿರುದ್ಧ ಮಾತಾಡಿದರೆ ದೇಶ ವಿರೋಧಿಗಳಂತೆ. ಹೌದು ಸಂತೋಷ್ ಗೌಡ ಅವರೇ, ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದೆ ನಾನು. ಏನಂತ ಹೇಳಿದೆ ಗೊತ್ತಾ? ಈ ದೇಶದ ವಿರೋಧ, ನಾವು ಮೋದಿಜಿಯವ್ರ ಬಗ್ಗೆ ಮಾತಾಡಿದ ತಕ್ಷಣ ದೇಶದ ವಿರೋಧ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ದೇಶ ಅಂದ್ರೆ ನರೇಂದ್ರ ಮೋದಿ. ಅವ್ರನ್ನ ವಿರೋಧ ಮಾಡಿ ಮಾತಾಡ್ತಿದೀವಲ್ಲ, ಅವ್ರನ್ನ ವೈಯಕ್ತಿಕವಾಗಿ ಯಾರು ವಿರೋಧ ಮಾಡ್ತಿಲ್ಲ, ಅವರು ಮಾಡ್ತಿರುವಂತ ಪಾಲಿಸಿಗಳನ್ನ ಕ್ವೆಶ್ಚನ್ ಮಾಡ್ತಿದೀವಿ, ವಿರೋಧ ಮಾಡ್ತಿದೀವಿ. ಇವರು ನಮಗೆ ದೇಶ ಅಂದ್ರೆ ನರೇಂದ್ರ ಮೋದಿ ಅಲ್ಲ. ನೋಡಿ, ಎಷ್ಟು ವಯಸ್ಸಾಗಿರೋ ವೃದ್ಧೆ, ಅವರು 100 ಕಿಲೋಮೀಟರ್ ನಡ್ಕೊಂಡು ಹಳ್ಳಿಗಳಿಗೆ ಹೋಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವೆಲ್ಲ ಮನೇಲಿದ್ದೀವಿ, ಇಲ್ಲಿ ನೋಡಿ. ಓ, ಅಮಿತ್ ಶಾ ಬಗ್ಗೆ ಮಾತನಾಡೋ ನೈತಿಕತೆ ನಿಂಗೆ ಇಲ್ಲ. ನಾಗು ಗೌಡ, ನಿಮ್ಮಂಥವ್ರಿಗೆ ಉತ್ತರ ಕೊಡೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಗಾದೆ ಇದೆ, ನಿಜವಾಗ್ಲೂ ನಿದ್ದೆ ಮಾಡ್ತಿರೋರ್ನ ಎಬ್ಬಿಸ್ಬೋದಂತೆ, ಬಟ್ ನಿದ್ದೆ ಮಾಡೋ ಥರ ನಾಟಕ ಆಡ್ತಾರಲ್ಲ, ಅವ್ರನ್ನ ಏನೇ ಮಾಡಿದ್ರು ಎಬ್ಸಕ್ಕಾಗಲ್ಲ. ನೀವಂಥವ್ರು. ಮೇಡಮ್ ಪ್ಲೀಸ್ ಗಿವ್ ಸೊಲ್ಯೂಷನ್ಸ್ ರ್ಯಾದರ್ ಬ್ಲೇಮಿಂಗ್ ದ ಡಿಸಿಷನ್. ಶ್ರೀವಳ್ಳಿ, ಓಕೆ, ಶ್ರೀವಳ್ಳಿ ಅವರೇ, ಸೊಲ್ಯೂಷನ್ನು ಅನೌನ್ಸ್ ಮಾಡೋದಕ್ಕೆ ಮುಂಚೆ ಪಾಲಿಸಿ ಎಕ್ಸ್ಪರ್ಟ್ಗಳ ಜೊತೆ ನಮ್ಮ ದೇಶದಲ್ಲಿ ಬುದ್ಧಿವಂತರಿಗೇನು ಕಮ್ಮಿ ಇಲ್ಲ. ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ಡ್ IAS ಆಫೀಸರ್ಗಳಿದ್ದಾರೆ. ಅಪೋಸಿಷನ್ನಲ್ಲಿ ಎಲ್ಲ ಪಾರ್ಟಿಯಲ್ಲೂ, ಒಂದು ಪಾರ್ಟಿ ಅಂತ ಹೇಳ್ತಿಲ್ಲ, ಕಾಂಗ್ರೆಸ್ ಅಂತ ಹೇಳ್ತಿಲ್ಲ, JDS ಅಂತ ಹೇಳ್ತಿಲ್ಲ, ಅಥವಾ ಟ್ರೈನಮೂಲ್ ಅಂತ ಹೇಳ್ತಿಲ್ಲ, ಹಲವಾರು ಬುದ್ಧಿವಂತ ವಿದ್ಯಾವಂತರಿದ್ದಾರೆ. ಮನಮೋಹನ್ ಸಿಂಗ್ ಅವ್ರನ್ನ ತಗೊಳ್ಳಿ ಫಾರ್ ಎಕ್ಸಾಂಪಲ್. ಅಂಥವ್ರನ್ನ ಕೂಡಿಸ್ಕೊಂಡು ಈ ರೀತಿ ಲಾಕ್ಡೌನ್ ಮಾಡಬೇಕಂತ ಇದ್ದೀವಿ, ಯಾವ ಮುನ್ನೆಚ್ಚರಿಕೆ ತಗೋಬೇಕು ಅಂತ ಯೋಚನೆ ಮಾಡಿದಿದ್ರೆ ನಾನು ಸೊಲ್ಯೂಷನ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಆಗಲೇ ಎಲ್ಲ ರೆಡಿ ಆಗ್ತಿತ್ತು. ನಾನು ಹೇಳ್ತೀನಿ ಕೇಳಿ. ಲಾಕ್ಡೌನ್ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಎಲ್ಲ ಮಿನಿಸ್ಟರ್ಗಳನ್ನ ಮೀಟ್ ಮಾಡಿ, ಎಲ್ಲ ಟಾಪ್ IAS ಚೀಫ್ ಸೆಕ್ರೆಟರಿಗಳನ್ನ ಮೀಟ್ ಮಾಡಿ,
ಹೀಗೆ ಮಾಡಿ, ನಿಮ್ಮ ಸ್ಟೇಟಲ್ಲಿ ಹೀಗೆ ಮಾಡಿ. ಒಂದೊಂದು ಸ್ಟೇಟಲ್ಲಿ ಅದರದೇ ಆದ ಪ್ಲಾನ್ ಬೇಕಾಗುತ್ತೆ. ಡೆಲ್ಲಿಯಲ್ಲಿ ಜಾಸ್ತಿ ವಲಸೆ ಕಾರ್ಮಿಕರಿದ್ರು, ಕರ್ನಾಟಕದಲ್ಲಿ ಬೇರೆ, ಮಹಾರಾಷ್ಟ್ರಲ್ಲಿ ಬೇರೆ ರೀತಿ ಇರುತ್ತೆ. ಒಬ್ಬೊಬ್ಬರಿಗೂ ನಿಮ್ಮ ಪ್ಲಾನ್ ಮಾಡ್ಕೊಳ್ಳಿ. ನಾವು ಲಾಕ್ಡೌನ್ ಮಾಡ್ತಾ ಇದೀವಿ, ಇನ್ನು 24 ಗಂಟೆ ಒಳಗೆ ನಿಮ್ಮ ಪ್ಲಾನ್ಗಳೇನಿದೆ ಅದನ್ನ ನಮಗೆ ತೋರಿಸಿ. ಯಾವ ರೀತಿ ಪ್ರತಿಯೊಬ್ಬ ಮನುಷ್ಯನೂ ಯಾವುದೇ ಪ್ರಾಣ ಹಾನಿ ಆಗದೆ ಇರೋ ರೀತಿಯಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ತೀರಾ ಅಂತ ಮಾಡಬೇಕಿತ್ತೆ ಹೊರತು ಸಡನ್ನಾಗಿ ಒಂದಿನ ಬೆಳಗ್ಗೆ ಎದ್ದು ನಾಳೆ 8 ಗಂಟೆಗೆ ನಾನು ನಮ್ಮ ರಾಷ್ಟ್ರನ ಒಂದು ಸ್ಪೀಚ್ ಕೊಡ್ತೀನಿ, ಸ್ಪೀಚ್ ರೆಡಿ ಮಾಡಿ ಅನ್ನೋದಲ್ಲ. ಅವ್ರು ಹೇಳಿರೋದಿಷ್ಟೇ, ನಾಳೆ 8 ಗಂಟೆಗೆ ಸ್ಪೀಚ್ ರೆಡಿ ಮಾಡಿ ಅಂತ ಹೇಳಿ ಸ್ಪೀಚ್ ಕೊಟ್ಟಿದ್ದಾರೆ 8 ಗಂಟೆಗೆ. ರವಿ ಗೌಡ, JDS ವರುಣ್. ಹೀಗೆ ಆದರೆ ನನ್ನ ದೇಶದ ಕತೆ ಏನು ಮೇಡಮ್? ರವಿಗೌಡ ಅವರೇ, ಒಂದು ಹೇಳಬೇಕಂದ್ರೆ ನಾವು ಯಾರು ಒಂದು ಯಾರಿಗೂ ಹಾನಿ ಆಗದಿರೋ ಹಾಗೆ, ಈಗ ನೋಡಿ ನಿಮ್ಮಂಥ ಯುವತಿಯರು ಏನಿದ್ದೀರಾ, ನಮ್ಗನ್ಸ್ಬೋದು ಆ್ಯಕ್ಚುಲಿ ನಿಮಗೆ ಅಥವಾ ನಮ್ಮಂಥವ್ರಿಗೆ ಬಂದರೆ ಚಾನ್ಸಸ್ ಏನಿದೆ ಕೊರೋನಾ ವೈರಸ್ದು, ನಾವು ಆ್ಯಕ್ಚುಲಿ ಅದರಿಂದ ಗುಣಮುಕ್ತರಾಗ್ತೀವಿ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಆದರೆ ನಮ್ಮ ಜೊತೆ ಬರುವಂಥ ವಯಸ್ಸಾದವರಾದರೂ ಮಕ್ಕಳಾಗ್ಬೋದು, ಅವ್ರಿಗೆ ತೊಂದರೆ ಆಗುತ್ತೆ. ಅದರಿಂದ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನೀವೇನಾದರೂ ವಾಲಂಟಿಯರ್ಸ್ ಆಗಿದ್ರೆ, ಕಮ್ಯುನಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಊಟ ಕೊಡೋದು, ಆದಷ್ಟು ನಿಮ್ಮ ಮನೆಗೆ ಹೋದಾಗ ನೀವೊಂದು ರೂಮಲ್ಲೇ ಇದ್ಬಿಡಿ. ಆಚೆ ಬರಕ್ಕೆ ಹೋಗಬೇಡಿ. ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು ಇಂಥವ್ರ ಜೊತೆ ಮಾತಾಡಕ್ಕೆ ಹೋಗಬೇಡಿ. ಅದಷ್ಟೇ ಮಾಡೋದಕ್ಕೆ ಸಾಧ್ಯ. ಇನ್ನು ಮಿಕ್ಕಿದ್ದು ಈ ವಲಸೆ ಕಾರ್ಮಿಕರು ಡೆಲ್ಲಿಯಲ್ಲಿ ನಡೀತಿರೋದು, ಮುಂಬೈಯಲ್ಲಿ ನಡೀತಿರೋದು, ಇದಕ್ಕೆಲ್ಲ ನಾವೇನು ಮಾಡೋದಕ್ಕೆ ಸಾಧ್ಯ? ಗೌರ್ಮೆಂಟಲ್ಲೋ MLAಗಳೋ MP ಗಳೋ ಅವ್ರು ಮಾಡಬೇಕಾಗಿರೋದು. ಅವರೆಲ್ಲ ತಟ್ಟೆ ಇಟ್ಕೊಂಡು ಬಾರಿಸ್ತಾರೆ, ವಿಡಿಯೋ ತೆಗೆದು ಹಾಕ್ತಾರೆ. ಅವರಂತ ಕೆಲಸ ಮಾಡುವಾಗ ನಮ್ಮಂಥ ನಾಗರಿಕರು ಮಾಡೋದು ಒಂದೇ, ನೆಕ್ಸ್ಟ್ ಟೈಮ್ ಬುದ್ಧಿ ಕಲಿಸ್ಬೇಕು ಅವರಿಗೆ ಎಲೆಕ್ಷನ್ ಬಂದಾಗ. ಇಲ್ಲಿ ಶ್ರೀನಿವಾಸ್ ಆನೇಕಲ್, ಇಲ್ಲಿ ಟ್ರೋಲ್ ಮಾಡ್ತಾ ಇರೋ ಮುಠಾಳರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮೇಡಮ್. ಆದರೆ ಶ್ರೀನಿವಾಸ್ ಅವರೇ, ಅವ್ರ ಬಗ್ಗೆ ಯೋಚನೆ ಇಲ್ಲ, ಅವ್ರ ಮಕ್ಕಳ ಬಗ್ಗೆ ಯೋಚನೆ ಇದೆ. ಅವ್ರಿಗೆ ಮುಂದೆ ಅವ್ರ ಮಕ್ಕಳು ಪ್ರಶ್ನಿಸ್ತಾರಲ್ಲ, ಅವರಿಗೆ ಎಂಥ ದೇಶನ ನಾವು ಬಿಟ್ಟು ಹೋಗ್ತೀವಿ? ನಾವು ಬೆಳೆದು ಬಂದಂತಹ ದೇಶ ಇವತ್ತಿಲ್ಲ, ಬರೀ ದ್ವೇಷ ತುಂಬಿಕೊಂಡಿದೆ ದೇಶದ ತುಂಬ. ಇನ್ನು ಅವ್ರ ಕಾಲಕ್ಕೆ ಏನಾಗುತ್ತೆ ಅನ್ನೋ ಯೋಚನೆ ಇದೆ ನನಗೆ. ಈ ಟ್ರೋಲ್ಗಳ ಬಗ್ಗೆ ಎಲ್ಲ ಯಾರು ಕೇರ್ ಮಾಡ್ತಾರೆ? ದೇ ಆರ್ ಲೈಕ್ ಯೂಸ್ಲೆಸ್ ಫೂಲಿಶ್. ಲೈಕ್ ಯಾರು ಲೀಡರ್ ಅಂದರೆ ಅಕೌಂಟಬಿಲಿಟಿ ಇರಬೇಕು. ಅವ್ರಿರೋದು ಇಲ್ಲಿ ಸರ್ವ್ ಮಾಡೋದಕ್ಕೆ, ನಮ್ಮನ್ನು, ನಾವು ಅವ್ರನ್ನ ಪೂಜೆ ಮಾಡೋದಕ್ಕಲ್ಲ. ಅದವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ನಾನು ತಿರ್ಗಾ ಹೇಳ್ತೀನಿ, ಮೋದಿ ಅವ್ರನ್ನ ದ್ವೇಷಿಸಿ ಅಂತ ಯಾರನ್ನೂ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಅವ್ರನ್ನ ಪ್ರಶ್ನಿಸಿ ಅಂತ. ಆ ಹಕ್ಕು ಇದೆ ನಿಮಗೆ. ಮೂರ್ಖರ ಥರ ಅದನ್ನ ಬಿಟ್ಟು ಏನೇ ಮಾಡಿದ್ರು ಸರಿ ಮೋದಿಜಿ ಅನ್ನೋ ತಪ್ಪು. ಅಶ್ರಫ್ ಅಲಿ ಸರ್, ಪೊಲೀಸ್ ಅಟ್ರಾಸಿಟೀಸ್, ಲೈಕ್ ಐ ಸೆಡ್ ಸರ್, ವೆನ್ ಹೋಮ್ ಮಿನಿಸ್ಟರ್ ಅವರೇ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಯಾವುದೇ ಒಂದು ಪ್ಲಾನ್ ಇಲ್ಲ ಲಾ ಆ್ಯಂಡ್ ಆರ್ಡರ್ಗೆ ಹೇಗೆ ಮೇಂಟೈನ್ ಮಾಡಬೇಕಂತ. ಅಷ್ಟು ಥೌಸಂಡ್ಸ್ ಆಫ್ ಮೈಗ್ರೆಂಟ್ಸ್, ಲಕ್ಷಾಂತರ ವಲಸೆ ಕಾರ್ಮಿಕರು ಊರು ಬಿಟ್ಟು ಹೋಗ್ತಿದ್ದಾರೆ, ವಾಪಸ್ ಹಳ್ಳಿಗಳಿಗೆ ವೈರಸ್ ತಗೊಂಡು ಹೋಗ್ತಿದ್ದಾರೆ, ದಾರಿಯಲ್ಲಿ ಸಾಯ್ತಿದ್ದಾರೆ, ಊಟ ಇಲ್ಲ, ಸಣ್ಣ ಸಣ್ಣ ಮಕ್ಕಳು ಸಾಯ್ತಿದ್ದಾರೆ. ಈ ಹೋಮ್ ಮಿನಿಸ್ಟರ್ ಅನ್ನೋರಿಗೆ ಆಚೆನೂ ಬಂದಿಲ್ಲ, ಏನು ಮಾಡಬೇಕು ಅಂತಲೂ ಹೇಳಿಲ್ಲ, ಯಾವ ಪ್ಲ್ಯಾನು ಅನೌನ್ಸ್ ಮಾಡಿಲ್ಲ. ಅಂದಮೇಲೆ ಪೊಲೀಸ್ ಅಟ್ರಾಸಿಟೀಸ್ ಅಂತ ಹೇಳ್ತೀರಾ. ಪೊಲೀಸ್ ಅಟ್ರಾಸಿಟೀಸ್ ನಡೆದಿದೆ, ಹಲವಾರು ಕಡೆ ನಡೆದಿದೆ. ಕೋಲ್ಕತ್ತಾದಲ್ಲಿ ಒಬ್ಬ ಮನುಷ್ಯನ ಕೊಂದು ಬಿಟ್ಟಿದ್ದಾರೆ ಪೊಲೀಸವರು ಲಾಠಿ ಚಾರ್ಜ್ ಮಾಡಿ. ಇಲ್ಲಿ ಹಲವಾರು ಕಡೆ, ಬೆಂಗಳೂರಲ್ಲೂ ನಡೆದಿದೆ, ಎಲ್ಲ ಕಡೆ ನಡೆದಿದೆ. ಫಸ್ಟ್ ಆಫ್ ಆಲ್ ನನಗನ್ಸೋದು, ಇದೆಲ್ಲ ಮುಗಿದ ಮೇಲೆ ಏನು ಮಾಡ್ತಿರೋ ಬಿಡ್ತೀವೋ ಗೊತ್ತಿಲ್ಲ, ಪೊಲೀಸ್ ರಿಫಾರ್ಮ್ ತುಂಬ ಮುಖ್ಯ. ಅದರಲ್ಲಿರುವ ಇಂತಹ ಮನುಷ್ಯತ್ವ ಇಲ್ದಿರುವಂಥ ಪೊಲೀಸ್ ಅವರಿಗೆ ಟ್ರೈನಿಂಗ್ ಕೊಡೋದು. ಬಟ್ ಹಲವಾರು ಕಡೆ ನಾನು ನೋಡಿದ್ದೀನಿ ವಿಡಿಯೋಗಳಲ್ಲಿ, ಇದರಲ್ಲಿ ಪೊಲೀಸ್ ಅವರೇ ಊಟಗಳನ್ನ ಕೊಡ್ತಾ ಇದ್ದಾರೆ. ಅಂಥ ಒಳ್ಳೆ ಪೊಲೀಸ್ ಅವರು ನಮ್ಮಲ್ಲಿದ್ದಾರೆ, ಅಂಥವ್ರಿಗೆ ಗೌರವ ಸಲ್ಲಿಸ್ಬೇಕು ಮೊದಲು. ಬಟ್ ಇಂಥ ಪೊಲೀಸ್ಗಳೇನಿದ್ರೆ ಲಾಠಿ ಚಾರ್ಜು ಇದೆಲ್ಲ ಮುಗಿಸಿದ ತಕ್ಷಣ ಅವ್ರನ್ನೆಲ್ಲ ಟ್ರಯಲ್ ಮಾಡಲೇಬೇಕು. ಹೌ ಅಬೌಟ್ ಫಾರ್ಮಿಂಗ್ ಶಾಡೋ ಕ್ಯಾಬಿನೆಟ್? ತನೀಫ್, ಪರ್ಫೆಕ್ಟ್ ತನೀಫ್. ದಟ್ಸ್ ಅ ಶಾಡೋ ಕ್ಯಾಬಿನೆಟ್ ಅಂದರೆ UK ಅಲ್ಲಿ ಏನಿದೆ, ಅಲ್ಲಿ ಪ್ರಧಾನಮಂತ್ರಿ, ಫೈನಾನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಈ ರೀತಿ ಮಿನಿಸ್ಟರ್ಗಳೇನಿದ್ದಾರೆ ಅಪೋಸಿಷನ್ ಅವರು, ಅವ್ರಿಗೆ ಅಂತ ಒಂದು ಶಾಡೋ ಕ್ಯಾಬಿನೆಟ್ ಶುರು ಮಾಡುತ್ತೆ. ಅಂದರೆ ಅವರ ಇದರಲ್ಲೂ ಒಬ್ಬೊಬ್ಬರನ್ನ, ಯು ಆರ್ ಶಾಡೋ ಹೋಮ್ ಮಿನಿಸ್ಟರ್, ನೀವು ಶಾಡೋ ಫೈನಾನ್ಸ್ ಮಿನಿಸ್ಟರ್, ನೀವು ಶಾಡೋ ಡಿಫೆನ್ಸ್ ಮಿನಿಸ್ಟರ್, ನೀವು ಶಾಡೋ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅಂದರೆ ಹೋಮ್ ಮಿನಿಸ್ಟರ್ ಮಾಡುವ ಪ್ರತಿಯೊಂದು ಡಿಸಿಷನ್ನು ಸರಿ ಇದೆಯಾ ಇಲ್ವಾ
ಅಂತ ಇವರು ನಮ್ಮ ದೇಶಕ್ಕೆ ಅದರಿಂದ ಆಗ್ತಿರೋ ಹಾನಿ ಆಗ್ಬೋದು, ಇದಾಗ್ಬೋದು, ಅದನ್ನ ಶ್ಯಾಡೋ ಮಾಡಿ ಇವ್ರು ಇದು ಮಾಡ್ತಿರೋದು ಸರಿ ಇಲ್ಲ, ಇವ್ರು ಇದು ಮಾಡ್ತಿರೋದು ಸರಿ ಇಲ್ಲ, ಹೀಗೆ ಮಾಡ್ಬೋದಿತ್ತು. ಅವಾಗ ಏನಾಗುತ್ತೆ, ಆಕ್ಚುಲಿ ಹೋಮ್ ಮಿನಿಸ್ಟರ್ಗಳಿರ್ತಾರಲ್ಲ ಅಥವಾ ಯಾವುದೇ ಒಂದು ಮಿನಿಸ್ಟರ್ ಇರುತ್ತಲ್ಲ, ಅವ್ರನ್ನ ಅಕೌಂಟಬಿಲಿಟಿ ಇರುತ್ತೆ. ಎಸ್, ಶ್ಯಾಡೋ ಕ್ಯಾಬಿನೆಟ್ ಈಸ್ ಅ ವೆರಿ ವೆರಿ ಗುಡ್ ಇಂಪ್ಲಿಮೆಂಟೇಷನ್. ಇಫ್ ದಟ್ ಹ್ಯಾಪನ್ಸ್, ನಮ್ಮ ದೇಶದಲ್ಲಿ ಶ್ಯಾಡೋ ಕ್ಯಾಬಿನೆಟ್ ಬಂದರೆ ತುಂಬ ಒಳ್ಳೇದಾಗುತ್ತೆ ಖಂಡಿತ. PMK, ಟೆಲ್ ಮೀನಿಂಗ್ ಪ್ಲೀಸ್. PM ಕೇರ್ಸ್, ಅಲ್ತಾಫ್. PM ಕೇರ್ಸ್ ಅಂತ ಅವರು ದೇ ಹ್ಯಾವ್ ಸ್ಟಾರ್ಟೆಡ್ ಅ ಚಾರಿಟಬಲ್ ಟ್ರಸ್ಟ್. ಅದಕ್ಕೆ ನಮ್ಮನ್ನ ಡೊನೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮುಂಚೆ ಇದ್ದಿದ್ದು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಅದು ಸರಿಯಾದ ಅಕೌಂಟಬಿಲಿಟಿ ಇತ್ತು. CAಗಳು, ಇಂಡಿಪೆಂಡೆಂಟ್ CAಗಳು ಅದರ ಆಡಿಟ್ ಮಾಡ್ತಾ ಇದ್ರು. ಬಟ್ ಈ PM ಕೇರ್ ಏನಿದೆ, ಸಿಟಿಸನ್ಸ್ ಅಸಿಸ್ಟೆನ್ಸ್ and relief during emergency services. PM cares andre prime minister citizens assistance and relief during emergency situation ಅಂತ. ಇದಕ್ಕೆ ಅವ್ರು ಯಾಕೆ ಹೊಸದಾಗಿ ಶುರು ಮಾಡುವಂತ ಅವಶ್ಯಕತೆ ಏನಿತ್ತು ಒಂದು ಚಾರಿಟಬಲ್ ಟ್ರಸ್ಟ್ ನ ಅಂತ ನನಗಿನ್ನ ಗೊತ್ತಿಲ್ಲ. ಈ ಬಗ್ಗೆ ಸರ್ಕಾರ ತುಂಬ ವಿಫಲವಾಗಿದೆ, ರಮೇಶ್ ಅವ್ರ ಗೌಡ. ಹೌದು, ಬಟ್ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ಆದಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ನಿಮ್ಮ ಅಕ್ಕಪಕ್ಕದ ಮನೆ ವಯಸ್ಸಾದವರಿದ್ರೆ ಅಥವಾ ಯಾವುದಾದ್ರೂ ಸ್ಲಮ್ಸ್ ಇದ್ರೆ, ಊಟ ಇಲ್ಲದೆ ಯಾರಾದರೂ ಇದ್ರೆ ಅವರಿಗೆ ಆದಷ್ಟು ಹೆಲ್ಪ್ ಮಾಡಿ. ಬಟ್ ನಾನು ಹೇಳ್ದಂಗೆ ನೀವು ಆಚೆ ಹೋಗಿ ಮನೆಗೆ ಬಂದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿದ್ರೆ ಮನೆಯಲ್ಲಿ ತುಂಬ ಹುಷಾರಾಗಿರಿ. ನಿಮ್ಮ ಬಟ್ಟೆಯನ್ನು ಸೆಪ್ರೇಟ್ ಆಗಿಡಿ. ನೀವು ಫಸ್ಟ್ ಬಂದಿದ ತಕ್ಷಣ ಸ್ನಾನ ಮಾಡಿ ಆಚೆ ಹೋಗಿ ಬಂದರೆ ಈ ರೀತಿ ವಾಲಂಟಿಯರಿಂಗ್ ಏನಾದರೂ ಮಾಡಿ. ಜೊತೆಗೆ ಆದಷ್ಟು ನಿಮ್ಮ ರೂಮಲ್ಲಿ ನೀವು ಇದ್ಬಿಡಿ. ಆಚೆ ಹೋಗಿ ಬನ್ನಿ, ರೂಮಲ್ಲಿರಿ, ನಿಮ್ಮ ಮನೆಯವ್ರಿಗೆ ಹರಡಿಸ್ಬೇಡಿ. ಇದು ಮುಖ್ಯ ಆಗುತ್ತೆ. ಬಸವರಾಜ್ ಸಜ್ಜನ್ ಅಂತಿದೆ ಹೆಸರು, ನೋಡೋಣ ಏನು ಬರೆದಿದ್ದಾರೆ. ನೀವು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಓದಿಕೊಂಡು ಬಂದಿರೋದು, ನಿಮಗೆ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತ ಕಾಣಿಸುತ್ತೆ. ದೇಶನೇ ಲಾಕ್ಡೌನ್ ಆಗಿದೆ. ಯಾರಿಗೋಸ್ಕರ ಲಾಕ್ಡೌನ್ ಮಾಡಲಾಗಿದೆ? ಬಡ ಜನರ ಹಿತಾಸಕ್ತಿಗೋಸ್ಕರ ಅಂತ. ನಿಮ್ಮ ಜಾಣ ಮೌನ ಯಾಕೆ? ಓ ಗಾಡ್. ಬಸವರಾಜ್ ಸಜ್ಜನ್ ಅವರೇ, ಬಡ ಜನತೆ ಅಂದರೆ ಏನು ಅಂತ ಇಲ್ಲಿ ನೋಡಿ ಕಾಣಿಸುತ್ತೆ. ಇವರ ಹಿತಾಸಕ್ತಿಗೆ ಮಾಡಿದ್ರೆ ಅವ್ರು ಈ ರೀತಿ ರೋಡಲ್ಲಿ 100 ಕಿಲೋಮೀಟರ್ ನಡ್ಕೊಂಡು ಹೋಗುವ ಅವಶ್ಯಕತೆ ಇರ್ತಾ ಇರಲಿಲ್ಲ. ಏನ್ ಯೋಚನೆ ಮಾಡ್ತೀರಾ? ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ ಅಂತ ನನಗೆ ಗೊತ್ತಿಲ್ಲ ಈ ರೀತಿ ಬರೆಯೋದಕ್ಕೆ ಮುಂಚೆ. Madam, can you tell us what can be done, how and when expected to come under control? Ali Hussain ಅವ್ರು ಕೇಳ್ತಿದ್ದಾರೆ, madam, can you tell us what can be done, how and when it expected to come under control? ಈಗ 21 ದಿನ ಲಾಕ್ಡೌನ್ ಅಂತ ಹೇಳಿದ್ದಾರೆ. ಐ ಆಮ್ 100% ಶೋರ್ 21 ದಿನ ಆಗೋದಿಲ್ಲ, ಎಕ್ಸ್ಟೆಂಡ್ ಆಗುತ್ತೆ. ಇದು 21 ದಿನ ಏನಾದ್ರು ಎಂಡ್ ಮಾಡಿದ್ರೆ ಕೊರೋನಾ ವೈರಸ್ ಕೇಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಶ್ರೀಕಾಂತ್ ಹಿರೇಮಠ್, ನೆಗೆಟಿವ್ ಕಮೆಂಟ್ಸ್ ಓದೋಣ, ಬಿಕಾಸ್ ಐ ಆಮ್ ನಾಟ್ ಅಫ್ರೇಡ್ ಆಫ್ ದೆಮ್. ದಯವಿಟ್ಟು ರಾಜಕೀಯ ಬಿಡಿ. ನಿಮ್ಮಂತ ಹಾಳಾದ ರಾಜಕೀಯ ಮಾಡಿ ಜನ ಬೀದಿಯಲ್ಲಿ ಸಾಯುವ ಸ್ಥಿತಿ ತರುತ್ತೀರಾ? ನೀವು ಎಷ್ಟು ಹಣ ಬಿಡಿ, ಎಷ್ಟು ಸಮಸ್ಯೆಗೆ ಸಹಾಯ ಮಾಡಿದ್ದೀರಾ? ನಿಮ್ಮ ಬೇಳೆ ಬೇಯಿಸಿಕೊಳ್ಳಲು ಜನರ ಆರೋಗ್ಯದ ಜೊತೆ ಇಂತಹ ಆಟ ಬೇಡ. ಓ ಮೈ ಗಾಡ್. ರಾಜಕೀಯ ಮಾಡೋದಕ್ಕೆ ನಾನು ಪಾರ್ಟಿಗಳ ಬಗ್ಗೆ ಮಾತಾಡೋದನ್ನ, ಪಾಲಿಸಿಗಳನ್ನ ಕ್ವೆಶ್ಚನ್ ಮಾಡ್ತಾ ಇದ್ದೀನಿ. ಶ್ರೀಕಾಂತ್ ಹಿರೇಮಠ್ ಅವರೇ, ಸ್ವಲ್ಪ ಅಂಧ ಭಕ್ತಿಯಿಂದ ಆಚೆ ಬಂದು ಯೋಚನೆ ಮಾಡಿ. ಯಾರು ಏನು ಬಾಲಾಜಿ ಅವರು ಹೇಳ್ತಾರೆ, ಯಾರು ಏನು ಹೇಳಿದ್ರು ಕೇಳೋಣ ಬಿಡಿ ಮೇಡಮ್. ಬಟ್ ಬಾಲಾಜಿ ಅವರೇ, ನಮ್ಮ ಆತ್ಮ ಸಾಕ್ಷಿ ಏನಿದೆ, ಅಟ್ಲೀಸ್ಟ್ ನಮ್ಮ ಕೈಲಾದ ಸಹಾಯ ಮಾಡೋಕ್ಕೆ ಸಾಧ್ಯ. ನನಗೆ ಗೊತ್ತಿರೋಂಥ ವಿಷಯನ ಎಲ್ಲರಿಗೂ ಹೇಳಿ ಅವರಲ್ಲಿ ಅರಿವು ಮೂಡಿಸೋದು ಮುಖ್ಯ. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ. ಬಂದೇ ನವಾಜ್, ಓಕೆ, ಬಡವರ ಬಗ್ಗೆ ದನಿ ಎತ್ತಿ, ಅದರಿಂದ ದೇವರು ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ.
ಥ್ಯಾಂಕ್ ಯು. ಬಡವರು ಏನು ಹೋಗ್ತಿದ್ದಾರೆ, ಆ ಮೈಗ್ರೆಂಟ್ ವರ್ಕರ್ಸ್, ಅವರೆಲ್ಲ ಶೆಲ್ಟರ್ ಹೋಮ್ಸ್ ಹೋಗಿ ಯಾವುದೇ ವೈರಸ್ ಸ್ಪ್ರೆಡ್ ಆಗದೆ ಸರಿಯಾಗಿ ಊಟ ಸಿಕ್ಕಿ 20 ಜನ ಆಗಲೇ ತೀರ್ಕೊಂಡಿದ್ದಾರೆ. ಅವರೆಲ್ಲ ಸರಿ ಚೆನ್ನಾಗಿದ್ರೆ ಈ ಲಾಕ್ಡೌನ್ ಮುಗಿಯೋವರೆಗೂ ಅಷ್ಟು ಸಾಕು. ಎಷ್ಟು ಇನ್ಸೆನ್ಸಿಟಿವ್ ಆಗೋದಕ್ಕೆ ಸಾಧ್ಯ ನೀವುಗಳು ಅಂತ ನಿಮ್ಮ ಮೆಸೇಜ್ಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ. ಐ ಆಮ್ ಸೋ ಡಿಸಪಾಯಿಂಟೆಡ್. ಇನ್ನು ನಮ್ಮ ಕಾಲದ ಯುವಕ ಯುವತಿಯರೇ ಈ ರೀತಿ ಆದರೆ ಮುಂದೆ, ಯಾಕಂದರೆ ನಾವು ಬೆಳೆದು ಬಂದಾಗ ಇಷ್ಟು ಹೇಟ್ರೆಡ್ ಇರಲಿಲ್ಲ, ಈ ಸೋಷಿಯಲ್ ಮೀಡಿಯಾ ಇದು ಯಾವುದೂ ಇರಲಿಲ್ಲ. ನಮ್ಮ ವಯಸ್ಸವರೇ ಇಂಥ ಕೀಳಮಟ್ಟದ ಟ್ರೋಲ್ಗಳಾಗ್ತಾರೆ, ಇಷ್ಟು ದ್ವೇಷ ಅಂದರೆ ಮುಂದೆ ನಮ್ಮನ್ನು ನೋಡ್ಕೊಂಡು ಬೆಳೀತಿರುವಂಥ ಮಕ್ಕಳು ಏನಾಗ್ತಾರೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇಂಥವ್ರ ಬಗ್ಗೆ ಯೋಚನೆ ಇಲ್ಲ, ಮುಂದಿನ ಜನ್ರೇಷನ್ ಬಗ್ಗೆ ಯೋಚನೆ. ಯಾಕೆಂದರೆ ಇಂಥವ್ರ ಮೇಲೆ ಹೋಪ್ಸೇ ಹೋಗಿಬಿಟ್ಟಿದೆ. ಇಂಥವ್ರು ಯಾವತ್ತೂ ಚೇಂಜ್ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ವೆಲ್ ಸೆಡ್ ಮೇಡಮ್, ಕುಡ್ ಹ್ಯಾವ್ ಕ್ವಾರಂಟೈನ್ಡ್ ಅಂಡರ್ ಕಸ್ಟಡಿ. ಎಸ್, ಕುಮಾರಸ್ವಾಮಿ ಅವರೇ ಅದನ್ನೇ ಹೇಳಿದ್ದು. ಆ ಕೆಲಸ ಆಚೆಯಿಂದ ಬಂದವ್ರಿಗೆ ಮಾಡಿದಿದ್ರೆ ಇವತ್ತು ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ಆವಾಗ ನಾನು ಹೇಳಿದ್ನಲ್ಲ, ಅವ್ರಿಗೆ ತುಂಬ ಮುಖ್ಯವಾದ ಕೆಲಸಗಳಿತ್ತು. ಏನು, ಮಧ್ಯಪ್ರದೇಶಲ್ಲಿ MLAಗಳನ್ನ ಕೊಂಡ್ಕೊಳ್ಳೋದಾಗ್ಬೋದು, ಡೆಲ್ಲಿಯಲ್ಲಿ ನಡೀತಿರುವ ಕೋಮು ಗಲಭೆಗಳು ಮಾಡಿಸೋದಾಗ್ಬೋದು, ದ್ವೇಷದ ಸ್ಪೀಚ್ಗಳು ಕೊಟ್ಟು ಅದು ಮುಖ್ಯ ಆಗಿತ್ತು ಅವ್ರಿಗೆ ಆ ಟೈಮಲ್ಲಿ. ಮನೆಗಳಿಗೆ ಆಹಾರ ಪದಾರ್ಥಗಳು ಇನ್ನೂ ಕೂಡ ತಲುಪಿಲ್ಲ ಮೇಡಮ್. ಕೊರೋನಾ ಹೋಗಬೇಕು ಅಂದರೆ ಏನು ಮಾಡಬೇಕು? ಅಕ್ಕ ಬಸವರಾಜ್ ಪಾಟೀಲ್ ಅವರೇ, ಕೊರೋನಾ ಅನ್ನೋದು ಒಂದು ವೈರಸ್. ನಿಮಗೆ ವೈರಸ್ಗಳು ಅದರ ಒಂದು ಕ್ವಾಲಿಟಿ ಇದೆ, ಅದು ಸ್ಪ್ರೆಡ್ ಆಗುತ್ತೆ. ಈಗ ನೀವು ನೋಡಿರ್ಬೋದು ವಿಡಿಯೋಗಳು ವೈರಲ್ ಆಯಿತು ಅಂದರೆ ಅರ್ಥ ಏನು? ಶೇರ್ ಆಯಿತು ಆದಷ್ಟು ಅಂತ. ಇದು ಬಂದಿರೋದೇ ವೈರಸ್ಸಿಂದ, ಅಂದರೆ ಅದು ಹರಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಸೊ ಈ ವೈರಸ್, ಕೊರೋನಾ ವೈರಸ್ ಏನಿದೆ, ಇದು ಜೀವಂತ ಇಲ್ಲ, ಇದಕ್ಕೆ DNA ಇಲ್ಲ, ಬರೀ RNA ಇದೆ. ಇದು ಅದಾಗದೆ ಡಿಜೆನರೇಟ್ ಆಗಬೇಕೇ ಹೊರತು ಅದನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದು ಡಿಜೆನರೇಟ್ ಆಗೋದಕ್ಕೆ ಏನು ಸ್ವಲ್ಪ ಗಂಟೆಗಳಿಂದ 3 ಅವರಿಂದ 9 ದಿನಗಳ ಕಾಲ ಆದರೂ ಬೇಕಂತೆ, ಹಾಗಂತ ಓದಿದ್ದೀನಿ ಕೆಲವು ಆರ್ಟಿಕಲ್ಗಳಲ್ಲಿ. ಈ ವೈರಸ್ಗಳು ಏನು ಮಾಡುತ್ತೆ ಅಂದರೆ, ಈ ಕೊರೋನಾ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನೀವು ಇವತ್ತು ಕಾಂಟ್ಯಾಕ್ಟಲ್ಲಿ ಬರ್ತೀರಾ ಯಾರಿಗೂ, ಕೊರೋನಾ ವೈರಸ್ ಅವರಲ್ಲಿದ್ದು ನೀವು ಅವರ ಕಾಂಟ್ಯಾಕ್ಟಲ್ಲಿ ಬರ್ತೀರಾ, ಅದೇನು ಮಾಡೋದಿಲ್ಲ. ನಿಮ್ಮ ಮುಖದಲ್ಲಿ ಕಣ್ಣಿಗಿಂತ ಮೂಗು ಬಾಯಿ ಏನಿದೆ, ಇದರಿಂದ ಒಳಗೆ ಹೋದರೆ ಆ ಕೊರೋನಾ ವೈರಸ್ ಅದು ಫಸ್ಟು ಹೋಗಿ ಲಂಗ್ಸಲ್ಲಿ ಸೇರಿಕೊಂಡು ಸ್ವಲ್ಪ ಹಾಗೆ ಇನ್ಫೆಕ್ಟ್ ಆಗ್ತಾ ಬರುತ್ತೆ. ಇನ್ಫೆಕ್ಟ್ ಆಗ್ತಾ ಬಂದಾಗ ಏನಾಗುತ್ತೆ, ಆಕ್ಸಿಜನ್ ತಗೊಳ್ಳೋದಕ್ಕೆ ಲಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಲಂಗ್ಸ್ ಒಳಗೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಗ ಏನಿದೆ ಆಕ್ಸಿಜನ್ಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಉಸಿರಾಟದ ತೊಂದರೆ ಬರುತ್ತೆ, ಆವಾಗ ವೆಂಟಿಲೇಟರ್ ಹಾಕ್ತಾರೆ. ಸೊ ಈ ವೈರಸ್ಗೆ ಯಾವುದೇ ಒಂದು ವೈರಲ್ ಜ್ವರ, ಕೊರೋನಾ ಬಿಟ್ಟು ಬೇರೆ ವೈರಲ್ ಜ್ವರಕ್ಕೇನೆ ಯಾವುದೇ ಒಂದು ಟ್ರೀಟ್ಮೆಂಟ್ ಇಲ್ಲ. ಟು ಬಿ ಹಾನೆಸ್ಟ್, ಬ್ಯಾಕ್ಟೀರಿಯಾಗೆ ಆಂಟಿಬಯೋಟಿಕ್ ತಗೊಳ್ಳೋದು ನಾವು, ವೈರಸ್ಗೆ ಏನು ಮಾಡೋದಕ್ಕಾಗಲ್ಲ. ಅದಾಗದೆ ಹೋಗಬೇಕು. ಅದು ಹೇಗೆ ಹೋಗುತ್ತೆ ಅಂದರೆ, ನಮ್ಮ ಬಾಡಿ ಆಂಟಿಬಾಡೀಸ್ನ ಕ್ರಿಯೇಟ್ ಮಾಡುತ್ತೆ. ಆ ವೈರಸ್ನ ಕೊಲ್ಲೋದಕ್ಕೆ ನಮ್ಮ ಬಾಡಿನೇ ಡೆವಲಪ್ ಮಾಡುತ್ತೆ. ಅದಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ. ಯಾಕೆ ನಿಮಗೂ ಬಂದಿರ್ಬೋದು, ಯಾವ್ದಾದ್ರು ವೈರಲ್ ಫೀವರ್ ಬಂದರೆ ಯಾವುದೇ ಮಾತ್ರೆ ತೊಗೊಂಡ್ರೂ ಹೋಗಲ್ಲ, 1 ವಾರಗಳ ಕಾಲ 7 ರಿಂದ 8 ದಿನ ಇದ್ದೇ ಇರುತ್ತೆ, ಅದಾಗದೆ ಆಮೇಲೆ ಹೋಗುತ್ತೆ. ಅದು ವೈರಸ್. ಬಟ್ ಈ ಕೊರೋನಾ ವೈರಸ್ ಏನಂದರೆ, ಅದರ ಪ್ರಾಬ್ಲಮ್ ಇದು, ಶ್ವಾಸಕೋಶದಕ್ಕೆ ಹೋಗುತ್ತೆ, ಅಲ್ಲಿ ಉಸಿರಾಟದ ತೊಂದರೆ ಮಾಡಿ ಅವಾಗ ಜನ ಸಾಯೋದು. ಸೊ ಹರಡ್ದಿರೋ ಹಾಗೆ ನೋಡ್ಕೋಬೇಕು. ಏನೇ ಆದರೂ ಹರಡ್ದಿರೋ ಹಾಗೆ ನೋಡ್ಕೊಳ್ಳೋದು ಒಂದೇ ನಮ್ಮ ಇದೇ ಹೊರತು, ಯಾರಿಗಾದ್ರೂ ಬಂದಿದ್ರೆ ಅವರ ಬಾಡಿಯಲ್ಲಿ ಇರುತ್ತೆ ಆ ಶಕ್ತಿ. ಯಾವ ಶಕ್ತಿ? ಅದನ್ನು, ಆ ವೈರಸ್ನ ಕೊಲ್ಲುವಂಥ ಶಕ್ತಿ ಆಂಟಿಬಾಡೀಸ್ ಕ್ರಿಯೇಟ್ ಮಾಡಿಕೊಂಡು. ಬಟ್ ಎಂಥವ್ರಿಗೆ ಇರೋದಿಲ್ಲ ಅಂದರೆ, ಡಯಾಬಿಟೀಸ್ ಇರೋರಿಗೆ, ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರೋರಿಗೆ, ಆಸ್ತಮಾ, ಈ ರೀತಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಇಂಥವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವ್ರು ಉಳಿಯೋದು ಕಷ್ಟ ಆಗುತ್ತೆ. ಜೊತೆಗೆ ವಯಸ್ಸಾದವರು ಮತ್ತು ಸಣ್ಣ ಮಕ್ಕಳು, ಇಂಥವ್ರಿಗೆ ತುಂಬ ಡೇಂಜರ್ ಇರುತ್ತೆ. ಅಂಧಭಕ್ತರಿಗೆ ಯಾವುದು ಅರ್ಥವಾಗುವುದಿಲ್ಲ ಬಿಡಿ. ಅಭಿಜಿತ್ ಅವರೇ,
ಹಾಗಂತ ಸುಮ್ಮನೆ ಇದ್ರೆ ಅದರಲ್ಲೂ ಇರ್ತಾರೆ ಸ್ವಲ್ಪ ಜನ ಬರೀ ನ್ಯೂಸ್ಗಳು